ನಾನು ಇವತ್ತು ಪ್ರಸಂಗ ಮಾಡಕ್ಕೆ ಇಷ್ಟಪಡುವ ಒಂದು ಕಾರ್ಯ ತೆನೆಗಳು ಗೊತ್ತಿದೆಯಲ್ಲ. ತೆನೆ ಅಂದ್ರೆ ಏನು? ಧಾನ್ಯಗಳು. ನಾವು ಅದೆಲ್ಲವನ್ನು ಕ್ಲೀನ್ ಮಾಡೋದು ಹೆಂಗೆ? ಎಲ್ಲಿ ತಗೊಂಡು ಹೋಗ್ತೀರಾ? ಮನೆಯಲ್ಲಿ ತಗೊಂಡು ಹೋಗ್ತೀರಾ? ಎಲ್ಲಿ ಕ್ಲೀನ್ ಮಾಡೋದು? ಅದಕ್ಕೆ ಕ್ಲೀನ್ ಮಾಡಕ್ಕೆ ಒಂದು ಜಾಗ ಇರುತ್ತೆ ತಾನೆ. ಅದಕ್ಕೆ ಏನ್ ಹೇಳ್ತೀರಾ ಆ ಜಾಗಕ್ಕೆ? ಕಣಜ ಅಂತ ಹೇಳ್ತಾರೆ, ಕೆಲವರು ಕಣ ಅಂತ ಹೇಳ್ತಾರೆ. ಕಣದಲ್ಲಿ ಅದು ಬಡಿತಾರೆ. ನಾನು ಇವತ್ತು ಯೂಸ್ ಮಾಡ್ತೀನಿ ತೆನೆ ಮೈದಾನ. ಓಕೆ, ತೆನೆ ಮೈದಾನ ಅಂದ್ರೆ ಕಣದಲ್ಲಿ, ಅಂದ್ರೆ ಕಣ, ಅದು ಎಲ್ಲಿ ನಾವು ಅದನ್ನು ಬಡಿಯೋದು ಅದೇ ಜಾಗಕ್ಕೆ ನಾವೇನ್ ಹೇಳ್ತೀವಿ? ಕಣ. ಅದಕ್ಕೆ ನಾನು ಇಂಟರ್ಚೇಂಜಬಲ್ ಆಗಿ ಥ್ರೆಶಿಂಗ್ ಫ್ಲೋರ್ ಅಂತ ಹೇಳ್ತೀನಿ. ಥ್ರೆಶಿಂಗ್ ಫ್ಲೋರ್ ಇಂಗ್ಲಿಷ್ ಅಲ್ಲಿ ಎಲ್ಲಿ ಅದನ್ನ ಥ್ರೆಶ್ ಮಾಡ್ತಾರೋ, ಎಲ್ಲಿ ಅದನ್ನ ಬೀಟ್ ಮಾಡಿ ಅದನ್ನು ಒಡೆದು ಅದರಲ್ಲಿರುವ ಹುಲ್ಲು ಅದೆಲ್ಲ ತೆಗೆಸಿ ಅದನ್ನು ಕ್ಲೀನ್ ಮಾಡುವಂತ ಜಾಗ. ಸೊ ಬ್ರದರ್ಸ್, ಸ್ಲೈಡ್ಸ್ ಪ್ಲೀಸ್. ಇವಾಗ ನಾವು ಅಲ್ಲಿ ನಾನೊಂದು ಪಿಕ್ಚರ್ ತೋರಿಸ್ತೇನೆ. ಆ ಒಂದು ಸಮಯದಲ್ಲಿ ನನಗೆ ಎಲ್ಲಿಂದ ಈ ಒಂದು ಟೈಟಲ್ ಸಿಕ್ಕಿದೆ ಅಂದ್ರೆ ರೂತಳ ಪುಸ್ತಕದಿಂದ. ನಾನು ಅವತ್ತು ಮಾತಾಡಿದೆ, ರೂತಳ ಪುಸ್ತಕ ಎಷ್ಟು ಅಧ್ಯಾಯಗಳಿದೆ? ಅದರಲ್ಲಿ 4 ಅಧ್ಯಾಯ. ಫಸ್ಟ್ ಅಧ್ಯಾಯ ಸ್ಟಾರ್ಟ್ ಮಾಡೋದು ಒಂದು ಟ್ರಾಜಿಡಿ. ಎಲ್ಲರೂ ಸತ್ತೋದ್ರು, ಅವರು ಸತ್ತೋದ್ರು, ಎಲ್ಲವನ್ನು ಕೈಯಿಂದ ನಾಶವಾಗಿರುವಂತ ಒಂದು ಸ್ಥಳ. ಯಾವುದು? ಫಸ್ಟ್ ಅಧ್ಯಾಯ. ಅದರಲ್ಲಿ ಎಲ್ಲವನ್ನು ನಷ್ಟವಾಗಿದೆ. 2ನೇ ಅಧ್ಯಾಯದಲ್ಲಿ ರೂತಳು ಏನ್ ಮಾಡಿದ್ಲು ಅಂದ್ರೆ ಅವಳು ತೆನೆ 2ನೇ ಅಧ್ಯಾಯದಲ್ಲಿ ಅವಳು ತೆನೆ ಹಾಕೋದಿಕ್ಕೆ, ಹಕ್ಕಲು ಹಾಕೋದಿಕ್ಕೆ ಅವಳು ಹೋಗ್ತಾ ಇದ್ಳು. 3ನೇ ಅಧ್ಯಾಯದಲ್ಲಿ ಅವಳು ಒಂದು ಕಡೆ ಹೋಗ್ತಾ ಇದೆ. ಅದೇ ಈ ಒಂದು ಜಾಗ, ಬೋವಸಿನ ಹೊಲ. ಅದರಲ್ಲಿ ಒಂದು ಬಡಿಯುವ ಜಾಗ. ಅದಕ್ಕೆ ಕಣದಲ್ಲಿ ಅವಳು ಹೋಗಿ, ನಮ್ದು ಸ್ಲೈಡ್ಸ್ ವರ್ಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಆ ಒಂದು ಸಮಯದಲ್ಲಿ 3ನೇ ಅಧ್ಯಾಯದಲ್ಲಿ ಎಲ್ಲಿ ಹೋಗ್ತಾರೆ? ಕಣದಲ್ಲಿ ಹೋಗ್ತಾರೆ. 4ನೇ ಅಧ್ಯಾಯದಲ್ಲಿ ದೇವರು ಅವಳದೆಲ್ಲವನ್ನು ಕಾರ್ಯವನ್ನು ಸೆಟಲ್ ಮಾಡ್ತಾರೆ. ಇದೇ 4 ಅಧ್ಯಾಯ. ನಾವು ನೋಡುವಾಗ ಅವಳ ಜೀವಿತ ಒಂದು ಟ್ರಾಜಡಿಯಿಂದ ಶುರುವಾಯಿತು. ಆದರೆ ನಾನು ಹೇಳ್ತೀನಿ, ಅದು ಟ್ರಾಜಡಿ ಅಲ್ಲ, ಅದು ಡಿವೈನ್ ಸ್ಟ್ರಾಟಜಿ, ಅದು ದೇವರ ಪದ್ಧತಿಯಾಗಿತ್ತು. ಹಲ್ಲೆಲೂಯಾ. ಅದಕ್ಕೆ ನಾವು ಇವತ್ತು ಏನೇನು ನಡೆಯುತ್ತೆ, ಕಣದಲ್ಲಿ ಏನೇನು ನಡೆಯುತ್ತೆ, ಒಂದು ತೆನೆ ಮೈದಾನದಲ್ಲಿ ಏನೇನು ನಡೆಯುತ್ತೆ ಎಂದು ನೋಡೋಣ. ಬ್ರದರ್ಸ್, ಬರ್ತಾ ಇದ್ದಿ? ಇಟ್ಸ್ ಕಮಿಂಗ್. ಓಕೆ. ಸೊ ನಾನು ಮತ್ತೆ ಪಿಕ್ಚರ್ಸನ್ನು ತೋರಿಸ್ತೀನಿ. ಆಮೇಲೆ ಒಂದು ಪಿಕ್ಚರ್ಸ್ ಅವರು ಫಸ್ಟ್ ತೋರಿಸಿದ್ರು. ಅದು ಎಲ್ಲಿ ಅಂದರೆ, ಈ ಕಣ ಅಂದರೆ ಆ ಒಂದು ಸಮಯದಲ್ಲಿ ತೆನೆ ಮೈದಾನ ಅಂದರೆ ಅವರು ತುಂಬ ಹತ್ತಿರವಾದ ಜಾಗದಲ್ಲಿನೇ ಅವರು ಇದೆಲ್ಲ ಬಡಿಯೋದು. ಅಂದರೆ ಯಾರದ್ದು ಒಂದು ಡಿಸ್ಟರ್ಬೆನ್ಸ್ ಇರಲ್ಲ, ಜನರ ಡಿಸ್ಟರ್ಬೆನ್ಸ್ ಇರಲ್ಲ. ಆ ಒಂದು ಸಮಯದಲ್ಲಿ ಗಾಳಿ ಚೆನ್ನಾಗಿ ಬರುತ್ತೆ. ಆವಾಗ ಇದು ಬಡಿದು ಗಾಳಿಗೆ ತೋರಿಸುವಾಗ ಹುಲ್ಲುಗಳೆಲ್ಲ ಹಂಗೆ ಬಡ್ಕೊಂಡು ಹೋಗುತ್ತೆ, ಅದು ಒಡ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲಿ ಕಣ ಮಡಗಿದ್ರು ಆ ಒಂದು ಸಮಯದಲ್ಲಿ ಎತ್ತರವಾದ ಬೆಟ್ಟದ ಮೇಲೇನೆ ಅವರು ಮಡಗೋದು. ಅದಕ್ಕೆ ರೂತಳು ಆ ಮೈದಾನದಲ್ಲಿ ಹೋಗ್ತಾಳೆ, ತೆನೆ ಮೈದಾನದಲ್ಲಿ ಅವಳು ಹೋಗ್ತಾ ಇದ್ದಾಳೆ. ನಾವು ನೋಡುವಾಗ ರೂತಳ ಬರೆದ ಪುಸ್ತಕ 3ನೇ ಅಧ್ಯಾಯ 7-8 ವಾಕ್ಯಗಳು. ಮೈಕ್ ಇಟ್ಕೊಂಡು ಯಾರಾದರೂ ಒಬ್ರು ಬೇಗನೆ ಓದ್ರಿ. ಅತ್ತೆಯ ಆಜ್ಞೆಯಂತೆಯೇ ಕಣಕ್ಕೆ ಹೋಗಿ ಬೋವಜನು ಅನ್ನಪಾನಗಳನ್ನು ತೆಗೆದುಕೊಂಡು ಸಂತುಷ್ಟನಾಗಿ ರಾಶಿಯ ಬಳಿಯಲ್ಲಿ ಮಲಗಿದ ಮೇಲೆ ರಹಸ್ಯವಾಗಿ ಬಂದು ಅವನ ಕಾಲು ಮೇಲಣ ಹೊದಿಕೆಯನ್ನು ತೆಗೆದುಬಿಟ್ಟು ಮಲಗಿದಳು. ಮಧ್ಯರಾತ್ರಿಯಲ್ಲಿ ಆ ಮನುಷ್ಯನು ಹೆದರಿ ಬೊಗ್ಗಿ ನೋಡಿ ತನ್ನ ಕಾಲುಗಳ ಬಳಿಯಲ್ಲಿ ಮಲಗಿರುವ ಹೆಂಗಸನ್ನು ಕಂಡನು. ಅವನು ಆಕೆಯನ್ನು, ನೀನು ಯಾರು ಎಂದು ಕೇಳಲು ಆಕೆಯು, ನಾನು ನಿನ್ನ ದಾಸಿಯಾದ ರೂತಳು. ನೀನು ಸಮೀಪ ಬಂಧುವಾಗಿರುವುದರಿಂದ ನಿನ್ನ ಹೊದಿಕೆಯ ಅಂಚನ್ನು ನನ್ನ ಮೇಲೆ ಹಾಕು ಅಂದಳು. ಆಮೇಲೆ ಆ ಕಥೆಗಳೆಲ್ಲ ನಿಮಗೆ ಗೊತ್ತಿದೆ. ನಾನು ಏನು ಹೇಳ್ತೇನೆಂದರೆ, ಈ ತೆನೆ ಮೈದಾನದಲ್ಲಿ ಆ್ಯಕ್ಚುಲಿ ಏನು ನಡೆಯುತ್ತೆ? ಒಂದು ತೆನೆಯನ್ನು ಬಡಿಯುವಾಗ ಏನಾಗುತ್ತೆ? ಅದಕ್ಕೆ ಒಂದು ನೋವಿನ ಮುಳ್ಳಕವಾಗಿ ಹೋಗಬೇಕಾಗುತ್ತೆ. ಅದೇನಂದರೆ, ತೆನೆ ಮೈದಾನ ಏನಂದರೆ ನಮ್ಮ ಜೀವಿತದಲ್ಲಿ ನಮ್ಮನ್ನು ಶುದ್ಧಿಪಡಿಸುವಂಥ ಜಾಗ. ನಮ್ಮನ್ನು ಶುದ್ಧೀಕರಿಸಿ ಏನನ್ನು ಉಳ್ಕೋಬೇಕು ಅದು ಉಳ್ಕೊಳ್ಳುತ್ತೆ. ಎಲ್ಲ ವೇಸ್ಟನ್ನು ದೇವರು ನೀಗಿಸುವಂಥ ಜಾಗವಾಗಿದೆ ತೆನೆ ಮೈದಾನ. ಕಣ ಅಂದರೆ ಅದೆಲ್ಲವನ್ನು ನೀಗಿಸುವಂಥ ಜಾಗ. ಅದಕ್ಕೆ ದೇವರು ನಿಮ್ಮನ್ನು ನೋವು ಮುಳ್ಳಕವಾಗಿ ಇವಾಗ ತೆನೆಗಳನ್ನು ಹಾಕಿ ಅವರು ತುಳಿಯುವಾಗ ಅದರಿಂದ ಹುಲ್ಲು ಎಲ್ಲ ಅದು
ಬೇರ್ಪಾಡಾಗುತ್ತೆ. ದೇವರು ನಮ್ಮನ್ನು ತೆನೆ ಮೈದಾನದಲ್ಲಿ ಹಾಕೋದು ಏನಕ್ಕಂದ್ರೆ ಒಂದು ಬೇರ್ಪಾಡಿನ ಅನುಭವ ನಮಗೆ ಬರುವುದಕ್ಕೋಸ್ಕರ. ಅವಳು ಎಲ್ಲವನ್ನು ತ್ಯಜಿಸಿ ಬಂದಿದ್ದಳು. ಅವಳದ್ದು ಮನೆ, ಸ್ವಂತದವರು, ಅವಳದು ಊರು ಎಲ್ಲ ಬಿಟ್ಟು ಬಂದರು. ಅಲ್ಲಿನೇ ನಮ್ಗೆ ನೋಡ್ಬೋದು ಅವಳದೊಂದು ಸೆಪರೇಷನ್. ಅವಳೆಲ್ಲವನ್ನು ಬಿಟ್ಟು ದೇವರ ರಾಜ್ಯಕ್ಕೆ, ದೇವರ ಒಂದು ರಾಜ್ಯಕ್ಕೆ ಅವಳು ಬಂದರು. ಅವಳು ಬಂದದ್ದು ಮಾತ್ರ ಅಲ್ಲ, ದೇವರು ಅವಳನ್ನು ನಡೆಸ್ತಾ ಇದ್ದಾರೆ. ಅವಳದು ಅತ್ತೆ ಮೂಲಕವಾಗಿ ಹೇಳ್ತಾ ಇದ್ದಾರೆ, ನೀನು ಹೋಗು, ಆ ತೆನೆ ಮೈದಾನದಲ್ಲಿ ಹೋಗಿ ಬೋವಸನ್ನು ಮೀಟ್ ಮಾಡಿ. ಇದಕ್ಕೆ ಏನು ಅರ್ಥ ಅಂದರೆ, ನಿಮ್ಮ ಅವಶ್ಯಕತೆಗಳಿಗೆ ನೀನು ದೇವರನ್ನು ಪರ್ಸನಲ್ ಆಗಿ ಮೀಟ್ ಮಾಡಿ. ದೇವರು ಎಲ್ಲಿದೆಯೋ ಅಲ್ಲಿ ನೀನು ಬಂದು ದೇವರ ಬಳಿಯಲ್ಲಿ ನೀನು ಮಾತನಾಡು. ನಿನ್ನ ಜೀವನದಲ್ಲಿ ಪರ್ಸನಲ್ ಆಗಿ ಇರುವಂಥ ಒಂದು ಅನ್ಯೋನ್ಯತೆ ಇದೇನು ತೋರಿಸ್ತಾ ಇದೆ? ಬೋವಸನ್ನು ಮೀಟ್ ಮಾಡೋದು ಏನು ತೋರಿಸ್ತಾ ಇದೆ? ಅವಳ ಜೀವಿತದಲ್ಲಿ ಅವಳು ದೇವರನ್ನು ಭೇಟಿಯಾಗಿರುವಂಥ ಜಾಗ. ಅದಕ್ಕೆ ತೆನೆ ಮೈದಾನ ಅಂದರೆ ನಮ್ಮನ್ನು ಶುದ್ಧಿ ಮಾಡುವಂಥ ಜಾಗ. ಹೌದು, ನಮ್ಮನ್ನು ಬೇರ್ಪಾಡು ಮಾಡುವಂಥ ಜಾಗ, ನಮಗೆ ಅದ್ಭುತ ಮಾಡುವಂಥ ಜಾಗ, ನಮಗೆ ಎಲ್ಲವನ್ನು ಒದಗಿಸಿ ಕೊಡುವಂಥ ಜಾಗ. ಹೌದು, ಆದರೆ ಇವಳ ಜೀವಿತದಲ್ಲಿ ಏನೇನಾಯಿತು ಅಂತ ನಾವು ನೋಡೋಣ. ನಾನು ಬೇಗನೆ ಹೋಗ್ತೇನೆ. ಅದನ್ನ 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಅವಳು ಹೇಳ್ತಾ ಇದ್ದಾಳೆ, ನನ್ನ ಮೇಲೆ ನಿನ್ನ ಹೊದಿಕೆಯನ್ನು ಹಾಕು ಎಂಬುದಾಗಿ. ನಿನ್ನ ಜೀವಿತಕ್ಕೆ ಬೇಕಾಗಿರೋ ಕವರಿಂಗು, ನಿನಗೆ ಬೇಕಾಗಿರೋ ಸಂರಕ್ಷಣೆ ಎಲ್ಲಿಂದ ಒದಗುವುದು? ದೇವರಿಂದ. ಅಂದರೆ ಕಣದಲ್ಲಿನೇ ಎಲ್ಲಿ ನೀನು ದೇವರನ್ನು ಮೀಟ್ ಮಾಡ್ತೀಯೋ ಅಲ್ಲಿನೇ ನಿನಗೆ ಆಶೀರ್ವಾದ ಬರೋದು. ನಾವು ಬೇಗನೆ ಹೋಗ್ತೀನಿ. ನಮಗೆ ರೂತಳು ಮಾತ್ರ ಅಲ್ಲ, ಈ ತೆನೆ ಮೈದಾನ ಬೈಬಲಲ್ಲಿ ಎಲ್ಲೆಲ್ಲಿ ತೆನೆ ಮೈದಾನಗಳ ಕುರಿತಾಗಿ ಬರೆದಿದೆಯೋ ಅದೆಲ್ಲವನ್ನು ನಾವು ಬೇಗನೆ ನೋಡೋಣ. ಇವಳ ಜೀವನದಲ್ಲಿ ದೇವರು ಏನೇನು ಮಾಡಿದಳು? ಅವಳು ಬೋವಸನ್ನು ಭೇಟಿಯಾಗಕ್ಕೆ ದೇವರು ಸಹಾಯ ಮಾಡಿದರು. ಎರಡನೇದಾಗಿ ಏನು ಮಾಡಿದಳು? ಅವಳಿಗೆ ದೇವರು ಕವರಿಂಗ್ ಅನ್ನು ಕೊಟ್ಟರು. ಆ ಹೊದಿಕೆಯನ್ನು ಹಾಕು ಅಂತ ಹೇಳೋದಕ್ಕೆ ನಿನ್ನ ದೇವರು ವಿಮೋಚನೆಯನ್ನು ಆಲ್ರೆಡಿ ನಿನ್ನ ಜೀವನದಲ್ಲಿ ಸ್ಟಾರ್ಟ್ ಮಾಡಿದೆ. ನಿನಗೋಸ್ಕರ ಒಂದು ಒಡಂಬಡಿಕೆ ನೀನು ಮಾಡುವಂಥ ಜಾಗ ತೆನೆ ಮೈದಾನ. ಅದು ಮಾತ್ರ ಅಲ್ಲ, ಅವಳು ಬರುವಾಗ ಖಾಲಿ ಕೈಯಿಂದ ಬಂದರು. ಹೌದಾ ಇಲ್ವಾ? ಅವಳು ಬರುವಾಗ ಖಾಲಿ ಕೈಯಿಂದ ಬಂದರು. ಬೋವಸ್ ಹೇಳ್ತಾನೆ, ನಿನ್ನ ಕಂಬಳಿಯನ್ನು ತೋರಿಸು. ಆ ಕಂಬಳಿಯನ್ನು ತೋರಿಸುವ ತುಂಬಿ ತುಳುಕಿ ಹಾಲೆಲೂಯ ಬೋವಸ್ ಅವಳನ್ನು ಕೊಟ್ಟರು. ಅದಕ್ಕೆ ನೀನು ಒಂದು ವೇಳೆ ಖಾಲಿ ಪಾತ್ರದಿಂದ ಖಾಲಿಯಾಗಿ ದೇವರ ಆಲಯದಲ್ಲಿ ತೆನೆ ಮೈದಾನದಲ್ಲಿ ಬಂದ್ರೆ ನಿನ್ನ ಶುದ್ಧೀಕರಿಸಿ ನಿನ್ನ ತುಂಬಿಸುವುದು ದೇವರ ಕರ್ತವ್ಯವಾಗಿದೆ. ಹಾಲೆಲೂಯ. ಅದಕ್ಕೆ ದೇವರು ನಿಮ್ಮನ್ನು ತುಂಬಿಸುವ ದೇವರಾಗಿದ್ದಾರೆ. ಅದಕ್ಕೆ ಈ ತೆನೆ ಮೈದಾನದಲ್ಲಿ ಏನೇನು ನಡೆಯಿತು? ಅವಳನ್ನು ಕವರ್ ಮಾಡಿದ್ರು. ಅವಳಿಗೆ ಬೇಕಾಗಿರೋ ಸಂರಕ್ಷಣೆಯನ್ನು ದೇವರು ಕೊಟ್ಟರು. ಅವಳಿಗೆ ಬೇಕಾಗಿರೋದು ಒದಗಿಸಿ ಕೊಟ್ಟರು. ಮತ್ತೆ ನಾನು ಒಂದೇ ಮಾತು ಹೇಳ್ತೀನಿ, ಅವಳದ ಫ್ಯೂಚರು ಆ ತೆನೆ ಮೈದಾನದಲ್ಲಿ ಸೆಟಲ್ ಮಾಡಿದ್ರು ದೇವರು. ಅವಳಿಗೆ ಒಂದು ಗಂಡ ಇರಲಿಲ್ಲ, ಅವಳಿಗೊಂದು ವಂಶಾವಳಿವಿಲ್ಲ. ಆದರೆ ದೇವರು ಅದೇ ತೆನೆ ಮೈದಾನದಲ್ಲಿ ದೇವರು ಅವಳನ್ನು ಸೆಟಲ್ ಮಾಡಿದ್ರು. ಅದಕ್ಕೆ ವೇರ್ ಯು ಮೀಟ್ ದ ಲಾರ್ಡ್ ದೇರ್ ಯುವರ್ ಸೆಟಲ್ಮೆಂಟ್ ಹ್ಯಾಪನ್ಸ್. ನೀನು ಎಲ್ಲಿ ದೇವರನ್ನು ನೋಡ್ತಿರೋ ಅಲ್ಲಿ ನಿನ್ನ ಸೆಟಲ್ಮೆಂಟ್ ಬಿಗಿನ್ ಆಗಿದೆ. ಹಾಲೆಲೂಯ. ನೀನು ದೇವರನ್ನ ಮೀಟ್ ಮಾಡುವಾಗ, ಪರ್ಸನಲ್ ಆಗಿ ಮೀಟ್ ಮಾಡುವಾಗ ದೇವರು ಅಲ್ಲಿ ಇಳಿದು ಬಂದು ಏನು ಮಾಡಬೇಕಂತ ಹೇಳ್ತಾ ಇದ್ದಾರೆ. ನಾವು 3ನೇ ಅಧ್ಯಾಯ 11ನೇ ವಾಕ್ಯ ನೋಡುವಾಗ ಹೇಳ್ತಾ ಇದ್ದಾರೆ, ಡು ನಾಟ್ ಫಿಯರ್, ಐ ವಿಲ್ ಡೂ ಫಾರ್ ಯು ಆಲ್ ಯು ಆಸ್ಕ್. ಮಗಳೇ, ನೀನು ಭಯಪಡಬೇಡ, ನೀನು ಕೇಳಿದೆಲ್ಲವನ್ನು ನಾನು ಕೊಡ್ತೇನೆ. ಎಲ್ಲಿ? ನೀನು ದೇವರ ಹತ್ರ ಒಂದು ಸಂಬಂಧನ ಪಡ್ಕೊಳ್ಳುವಾಗ, ನೀ ದೇವರನ್ನು ಮೀಟ್ ಮಾಡಿ. ಅವಳಿಗೆ ಕಷ್ಟ ಇತ್ತು. ಅವಳ ಹತ್ರ ನವೋಮಿ ಹೇಳಿದ್ರು, ನೀನು ಸ್ನಾನ ಮಾಡಿ ತೈಲವನ್ನೆಲ್ಲ ಹಚ್ಚಿ ಒಳ್ಳೆ ಬಟ್ಟೆ ಹಾಕಿ ನೀನು ಹೋಗಬೇಕು, ಅಲ್ಲಿ ಮರೆಯಲ್ಲಿ ಇರಬೇಕು. ಯಾವಾಗ ಅವನು ಮಲಗ್ತಾನೋ ಆವಾಗ ಹೋಗಿ ಅವನ ಕಾಲ ಕೆಳಗಡೆ ಮಲಗಬೇಕು. ನೀನು ಕೂಡ ನಿನ್ನ ದೇವರ ಕಾಲಿನ ಪಾದ ಬಳಿಯಲ್ಲಿ ಬರುವುದಾದರೆ ನಿನಗೆ ದೊರಕಬೇಕಾಗಿರೋದು ಎಲ್ಲವನ್ನು ಆತನು ಕೊಡ್ತಾನೆ. ಹಾಲೆಲೂಯ. ಅದರಲ್ಲಿ ಬರೆಯಲ್ಪಟ್ಟಿದೆ, ಅವಳು ಅಲ್ಲೇ ಮಲಗಿದ್ರು. ಅವಳು ಪ್ರಭಾದ ಸಮಯವರೆಗೂ ಅಲ್ಲಿ ಮಲಗಿದಳು ಎಂಬುದಾಗಿ. ಹಾಲೆಲೂಯ. ಕಾರಣ ನೀನು ದೇವರ ಮೇಟಿಯಾಗುವ ಜಾಗದಲ್ಲಿ ನಿನ್ನ ವಿಮೋಚನ, ನಿನ್ನ ರಕ್ಷಣೆ, ನಿನ್ನ ಒದುವಿಕೆ ಎಲ್ಲವನ್ನು ಸ್ಟಾರ್ಟ್ ಮಾಡಿರುವ ಜಾಗ. ಹಾಲೆಲೂಯ. ಅದಕ್ಕೆ ಎಲ್ಲಿ ದೇವರನ್ನು ಮೀಟ್ ಮಾಡ್ತಿರೋ ಅದೇ ನಿನ್ನ ತೆನೆ ಮೈದಾನ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಅವಳ ಜೀವನದಲ್ಲಿ ಏನೇನು ದೇವರು ನಡೆಸಿದ್ದು? ದೇವರು ಅವಳನ್ನು ಕವರ್ ಮಾಡಿದ್ರು, ಅವಳನ್ನು ರೆಡಿ ಮಾಡಿದ್ರು. ಮತ್ತು ದೇವರು ಅವಳನ್ನು, ನಮ್ಮದು ಜೀವನದಲ್ಲಿ ಏನೋ ಒಂದು ರೋಗ ಸೌಖ್ಯ ಬೇಕು, ನನಗೆ ಒಂದು ಬಿಡುಗಡೆ ಬೇಕು. ಆದರೆ ದೇವರಿಗೆ ಏನು ಗೊತ್ತಾ? ದೇವರಿಗೆ ನಿಮ್ಮನ್ನು ಲಾಂಗ್ ಟೈಮ್ ಪ್ಲಾನಿಗೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟ. ಗಾಡ್ಸ್ ಪ್ಲಾನ್ ಈಸ್ ನಾಟ್ ಎ ಶಾರ್ಟ್ ಟೈಮ್ ಪ್ಲಾನ್. ಗಾಡ್ ಪ್ಲಾನ್ಸ್ ಈಸ್ ಆಲ್ವೇಸ್ ಲಾಂಗ್ ಟೈಮ್ ಪ್ಲಾನ್. ಅದಕ್ಕೆ ಯೇಸು ಸ್ವಾಮಿ ಅವಳನ್ನು ದೇವರ ವಂಶಾವಳಿಯಲ್ಲಿ ಸೇರಿಸಿದ್ರು. ಅದಕ್ಕೆ ಯೇಸು ಸ್ವಾಮಿ ಅವಳು ತನ್ನ ಪರಂಪರೆಯಲ್ಲಿ ಸೇರಿಸಿರೋದು. ಅವಳು ಬಂದಿರೋದು ಕರೆಕ್ಟಾಗಿ ಬಂದು ಅವಳು ಎಲ್ಲಿ ಬಂದಳು? ತೆನೆ ಮೈದಾನಕ್ಕೆ ಬಂದರು. ಹಾಲೆಲೂಯ.
ಇವಾಗ ನಾವು ನೋಡಬಹುದು ಥ್ರೆಶಿಂಗ್ ಫ್ಲೋರಲ್ಲಿ ಅಂದರೆ ತೆನೆ ಮೈದಾನದಲ್ಲಿ ಏನಾಗುತ್ತೆ ಅದೆಲ್ಲವನ್ನು ಗಲೀಜೆಲ್ಲ ಹೋಗಿ ಯೂಸ್ ಇಲ್ಲದೆಲ್ಲ ಇವಾಗ ನಿನ್ನ ಜೀವದಲ್ಲಿ ನಿನ್ನನ್ನು ದೇವರು ಬಡಿಯುವಂಥ ಒಂದು ಸಮಯದಲ್ಲಿ ಕರ್ಕೊಂಡು ಹೋಗಿದ್ರೆ ನಿನ್ನ ಜೀವದಲ್ಲಿ ಇರಬೇಕಾಗಿರೋ ನಿನ್ನ ಜೀವದಲ್ಲಿ ನಿನ್ನ ಜೊತೆ ಇರ್ತಾರೆ, ಬೇಕಾಗಿರೋದ್ರೆ ದೇವರು ನೀಗಿಸ್ತಾರೆ. ಹಾಲೆಲೂಯಾ. ಹೊಲ್ಲುಗಳು ಗಾಳಿ ಬಡಿಯುವಾಗ ಹೋಗುವವರೆಲ್ಲ ಹೋಗಲಿ, ನಿಮ್ಮ ಜೊತೆ ಇರಬೇಕಾಗಿರೋ ಕಾಳುಗಳಾಗಿ ವ್ಯಾಲ್ಯೂಯಬಲ್ ಆಗಿ ಇರೋರು ನಿಮ್ಮ ಜೊತೆ ದೇವರು ಇರಿಸ್ತಾರೆ. ಹಾಲೆಲೂಯಾ. ಈ ಒಂದು ಸಮಯ ನಾವು ನೋಡ್ಬೋದು, ಇದೆಲ್ಲ ನಾವು ಮಾತಾಡಿದ್ದೀವಿ. ಅವಳು ಬಾವಸನ್ನು ಮೀಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಅವಳು ಪರ್ಸನಲ್ ಆಗಿ ಮೀಟ್ ಆಯಿತು. ಮತ್ತು ಅವಳೊಟ್ಟಿಗೆ ಬಾವಸ್ ಒಂದು ಒಡಂಬಡಿಕೆಯನ್ನು ಮಾಡ್ತಾರೆ. ಆ ಕವರ್ ಮಾಡೋದಂದರೆ ನಿನ್ನನ್ನು ನಾನು ಸಂರಕ್ಷಿಸ್ತೇನೆ, ಎಲ್ಲವನ್ನು ನೋಡ್ತೀನಿ, ನೀನು ಹೇಳಿದ ಎಲ್ಲವನ್ನು ನಾನು ಮಾಡ್ತೇನೆ, ನಾನು ಬೇಗನೆ ಮಾಡ್ತೀನಿ ಎಂಬುದಾಗಿ ಹಾಲೆಲೂಯಾ ಬಾವಸ್ ಹೇಳ್ತಾರೆ. ನೆಕ್ಸ್ಟು ಎಲ್ಲವನ್ನು ಅವಳಿಗೆ ಏನು ಬೇಕು ಅವಳ ಕಂಬಳಿಯನ್ನು ತುಂಬಿಸ್ತಾ ಇದ್ದಾರೆ. ಅದಕ್ಕೆ ನೀನು ದೇವರ ಹತ್ರ ಯಾವಾಗ ಪರ್ಸನಲ್ ಎನ್ಕೌಂಟರ್ ಹಾಕ್ತೀವೋ ಆವಾಗ ನಿನ್ನ ತುಂಬಿಕೆಯನ್ನು ತುಂಬಿ ತುಳುಕುವಂತೆ ದೇವರು ಮಾಡ್ತಾರೆ. ಹಾಲೆಲೂಯಾ. ನಾವು ರೂತಳ ನೋಡುವಾಗ ಅವಳದು 10 ವರ್ಷ ಅಲ್ಲಿ ಹೋಯ್ತು. ಆದರೆ ಕರೆಕ್ಟ್ ಜಾಗದಲ್ಲಿ ಬಂದಾಗ ಎಲ್ಲಿ ಬರಬೇಕು ಅಲ್ಲಿ ಬಂದು ಯಾರನ್ನ ಅಲ್ಲಿ ಭೇಟಿಯಾಗುವಾಗ ಆವತ್ತೇ ಒಂದು ಸ್ವಲ್ಪ ಸಮಯ ನನಗನ್ಸುತ್ತೆ ಒಂದು ದಿವಸಗಳಿಂದ ಒಂದು ತಿಂಗಳು ಒಳಗಡೆ ಅವಳದು ಪ್ರಾಬ್ಲಮ್ ಸೆಟಲ್ ಆಯಿತು, ಅವಳದು ಫ್ಯೂಚರ್ ಸೆಟಲ್ ಆಯಿತು, ಅವಳದು ಪ್ರಾಮಿಸ್ ದೇವರು ಅವಳಿಗೆ ವಾಗ್ದಾನವನ್ನು ಕೊಟ್ಟರು. ಕಾರಣ ಯೆಹೋವನ ರೆಕ್ಕೆ ಕೆಳಗಡೆ ಅವಳು ಬಂದಿರೋದು, ಬೇರೆ ಯಾರನ್ನು ಅವಳು ನಂಬಿ ಬಂದಿಲ್ಲ, ದೇವರನ್ನು ನಂಬಿ ಬಂದಿರೋದಂತ ದೇವರ ಕೆಲಸ ನಿನ್ನ ಸಂರಕ್ಷಣೆ ಮಾಡೋದು, ನಿನಗೆ ಒದಗಿಕೆಯನ್ನು ಕೊಡೋದು ದೇವರ ಕೆಲಸವಾಗಿದೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಇದೆಲ್ಲವನ್ನು ಈ ತೆನೆ ಮೈದಾನದಲ್ಲಿ ಅವಳಿಗೆ ಒದಗಿಸಿದ್ರು. ಅದಕ್ಕೆ ದೇವರು ನಮ್ಮನ್ನು ಶುದ್ಧಿಪಡಿಸುವಾಗ, ಗಾಳಿ ಬರುವಾಗ, ನೋವು ಬರುವಾಗ ಅದೆಲ್ಲವನ್ನು ಬೇರ್ಪಾಡಾಗಲಿ. ಹಾಲೆಲ್ಲ ಯೂಸ್ಫುಲ್ ಆಗಿರೋದು ಉಳಿಯುತ್ತೆ, ಯೂಸ್ ಇಲ್ಲದೆಲ್ಲ ಹೋಗುತ್ತೆ. ಅದಕ್ಕೆ ನಿಮಗೆ ನೋವು ಮೂಲಕವಾಗಿ ಒಂದು ನೋವಿನ ಪರಿಸ್ಥಿತಿ ಬರುವಾಗ ನಿನಗೆ ಬೇಕಾಗಿರೋ ವ್ಯಾಲ್ಯೂಸ್ ನಿನ್ನಲ್ಲಿ ಉಳ್ಕೊಳ್ಳುತ್ತೆ. ಅದಕ್ಕೆ ನಿನಗೆ ಬೇಕಾಗಿರೋ ತಾಳ್ಮೆ, ನಿನಗೆ ಬೇಕಾಗಿರುವ ಕ್ಷಮೆ, ತಾಳ್ಮೆ, ಸಹನದ ಎಲ್ಲವನ್ನು ದೇವರು ಈ ಸಮಯದಲ್ಲಿ ದೇವರು ಒದಗಿಸುತ್ತಾರೆ. ಈ ಎಲ್ಲ ಗುಣಗಳು ನಾವು ಓದುವಾರ ನೋಡಿದ್ವಿ. ಇದೆಲ್ಲ ಗುಣಗಳು ಅವಳಲ್ಲಿ ಇರುವುದರಿಂದ ಬೇಗನೆ ಅವಳಿಗೆ ಎಲ್ಲವನ್ನು ಒದಗಿಸಿದ್ರು. ನಮ್ಗೆ ಇನ್ನೊಬ್ಬರ ಬಗ್ಗೆ ನೋಡೋಣ. ನೆಕ್ಸ್ಟು ಗಿದೆಯೋನ್. ಜಡ್ಜಸ್ ನಾವು ಓದೋಣ. 6ನೇ ಅಧ್ಯಾಯ, 7ನೇ ಅಧ್ಯಾಯ, 8ನೇ ಅಧ್ಯಾಯ ಎಲ್ಲ ನಾವು ಓದೋದಾದರೆ ನಮಗೆ ಗೊತ್ತಾಗುತ್ತೆ. ಅದನ್ನ 6ನೇ ಅಧ್ಯಾಯ 11, 12 ಬೇಗನೆ ಯಾರಾದರೂ ಒಬ್ರು ಓದ್ರಿ. 11, 12 ಮೈಕಿಂದ ಓದ್ರಿ. ಆಮೇಲೆ ಯೆಹೋವನ ದೂತನು ಬಂದು ಒಫ್ರದಲ್ಲಿದ್ದ ಏಲಾ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಅದು ಅಬೀಯೆಜರನ ಗೋತ್ರದವನಾದ ಯೋವಾಷನದಾಗಿತ್ತು. ಅವನ ಮಗನಾದ ಗಿದ್ಯೋನನು ಮಿದ್ಯಾನರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷಿಯ ಅಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಮೇನ್. ನಾವು ನೋಡ್ತೀವಿ ಈ 6ನೇ ಅಧ್ಯಾಯ ನೀವು ಓದ್ರಿ, 6, 7, 8 ಅಧ್ಯಾಯ ನೀವು ಓದುವಾಗ ಗಿದಿಯೋನ ಕುರಿತಾಗಿ ನಾವು ನೋಡ್ಬೋದು. ಅವನು ಕರೆಕ್ಟಾಗಿ ಏನು ಮಾಡ್ತಾ ಇದ್ದಾನೆ, ಧಾನ್ಯವನ್ನು ಬಡೀತಾ ಇದ್ದಾನೆ. ಅದರ ತಪ್ಪಾದ ಜಾಗದಲ್ಲಿ ಎಲ್ಲಿ ಬಡೀತಾ ಇದ್ದಾನೆ? ದ್ರಾಕ್ಷಿಯ ಆಲಯದಲ್ಲಿ ಏನು ಮಾಡಬೇಕು? ದ್ರಾಕ್ಷಿಯನ್ನು ತುಳಿಯುವ ಜಾಗ ದ್ರಾಕ್ಷಿಯ ಆಲಯ. ಆದರೆ ಅವನು ಏನು ಮಾಡ್ತಾ ಇದ್ದಾನೆ? ಗೋಧಿ ಬಡೀತಾನೆ. ನಾನು ಆವತ್ತು ಹೇಳಿದ್ದೀವಿ, ಬೋವಸ್ ರೂತಳನ್ನು ನೋಡುವಾಗ ಅವಳು ಕೆಲಸ ಮಾಡ್ತಾ ಇದ್ದರು, ಹಕ್ಕಲು ಕಾಯಿಸ್ತಾ ಇದ್ರು. ಅವಳು ಏನು ಮಾಡ್ತಾ ಇದ್ರು? ಕಲೆ ಹಾಕ್ತಾ ಇತ್ತು. ಬೋವಸ್ ನೋಡುವಾಗ ಯೇಸು ಸ್ವಾಮಿ ಇವನನ್ನು ಗಿದಿಯೋನನ್ನು ನೋಡುವಾಗ ಅವನು ಏನು ಮಾಡ್ತಾ ಇದ್ದು? ಅವನು ಕೆಲಸವನ್ನು ಮಾಡ್ತಾ. ಅದಕ್ಕೆ ದೇವರಿಗೆ ಕೆಲಸ ಮಾಡುವ ಜನರನ್ನು ಇಷ್ಟ. ದೇವರು ಸೋಂಬೇರಿಗಳನ್ನು ಹುಡುಕಿ ಹೋಗಲಿಲ್ಲ. ದೇವರು ಎಲ್ಲರನ್ನು ಕೆಲಸ ಮಾಡುವವರಿಗೆ ಹುಡುಕಿ ದೇವರು ಹೋಗ್ತಾರೆ. ಅವನೊಂದು ಕೆಲಸ ಮಾಡ್ತಾ ಇದ್ದ, ಆದರೆ ಅವನು ಭಯದಿಂದ ಮಾಡ್ತಾ ಇದ್ದ. ಕಾರಣ ದ್ರಾಕ್ಷಿ ಆಲಯದಲ್ಲಿ ಯಾರು ಕಾಣಿಸಲ್ಲ, ಯಾರು ನೋಡೋದಲ್ಲ ಎಂಬುದಾಗಿ ಅವನು ಅನ್ಕೊಂಡು ಏನು ಮಾಡ್ತಾನೆ? ದ್ರಾಕ್ಷಿ ಆಲಯದಲ್ಲಿ ಗೋಧಿ ಬಡೀತಾನೆ. ನಾವು ಕೂಡ ಕೆಲಸ ಏನೋ ಮಾಡಬೇಕು, ಆದರೆ ಭಯದಲ್ಲಿ ನಾವು ಕೂಡ ಏನನ್ನೋ ಮಾಡ್ತೀವಲ್ಲ. ಆದರೆ ದೇವರು ಹೇಳ್ತಾ ಇದ್ರೆ ನೀನು ಪರಾಕ್ರಮಶಾಲಿ ಎಂಬುದಾಗಿ. ಹಲ್ಲೆಲೂಯಾ. ನೀನು ಅಲ್ಲಿ ಇರುವುದಲ್ಲ, ನೀನು ಆಚೆ ಬಂದು ನೀನು ಬಡಿಯಬೇಕಾಗುತ್ತೆ. ನೀನು ಒಳಗಡೆ ಎಲ್ಲರೂ ನೋಡದ ಹಾಗೆ ನೀನು ದ್ರಾಕ್ಷಿ ಆಲಯ ಒಳಗಡೆ ಹೋಗಿ ಭಯದಿಂದ ಮಾಡಬೇಡ ಮಗನೇ, ನೀನು ಆಚೆ ಬಾ. ಮಿದ್ಯಾರನ ನಿನ್ನ ಕೈ ಕೆಳಗಡೆ ನಾನು ಹಾಕ್ತೀನಿ ಎಂಬುದಾಗಿ ದೇವರು ಮಾತಾಡಿರುವ ಜಾಗ. ಅದಕ್ಕೆ ನಿನ್ನ ಕರೆಯುವಿಕೆಯನ್ನು ಗೊತ್ತಾಗುವ ಜಾಗ ಇದು. ಏನು? ತೆನೆ ಮೈದಾನ, ನಿನ್ನ ಕರುವಿಕೆ. ದೇವರು ಹೇಳ್ತಾ ಇದ್ರೆ ಮೈಟಿ ವ್ಯಾರಿಯರ್, ನೀನು ಪರಾಕ್ರಮಶಾಲಿ. ಇವನು ಭಯದಲ್ಲಿ ಇರುವನು, ಇವನ ಹತ್ರ ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾರೆ
ನೀನು ಪರಾಕ್ರಮಶಾಲಿ. ನಮಗೆ ಭಯ ಇದ್ದರೆ ಒಬ್ಬರು ನಮ್ಮ ಹತ್ರ ಬಂದು ನೀನು ಪರಾಕ್ರಮಶಾಲಿ ಅಂದರೆ ನಮಗೆ ನಗು ಬರುತ್ತೆ ತಾನೆ. ಅವನಿಗೆ ಡೌಟ್ ಬಂತು, ದೇವರೇ ನೀನು ನಮ್ಮ ಜೊತೆ ಇದ್ದರೆ ಯಾಕೆ ಈ ಮಿದ್ಯಾನರೆಲ್ಲ ನಮ್ಮದೆಲ್ಲವನ್ನು ತಗೊಂಡು ಹೋಗ್ತಾ ಇದ್ರಿ, ಇವರದು ಸಂಪಾದ್ಯ ಆಸ್ತಿ ಪಾಸ್ತಿ ಎಲ್ಲವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಆದರೆ ದೇವರು ಹೇಳ್ತಾ ಇದ್ರು, ನಿನ್ನ ಮೂಲಕವಾಗಿ ನಿನ್ನಲ್ಲಿ ಇರುವ ಬೆಳದಿಂದ ಹೋಗು, ನಾನು ಎಲ್ಲ ಮಾಡ್ತೀನಿ. ನಮ್ಮೊಳಗಡೆ ಪರಿಶುದ್ಧಾತ್ಮ ದೇವರು ಕೊಟ್ಟಿದ್ದಾರೆ. ನಮ್ಮ ಮೂಲಕವಾಗಿ ಎಲ್ಲವನ್ನು ಮಿದ್ಯಾನ ಶಕ್ತಿಗಳ ಮೇಲೆ ಜಯವನ್ನು ಕೊಡಕ್ಕೆ ದೇವರು ಶಕ್ತನಾಗಿದ್ದಾನೆ. ಈ ಮಿದ್ಯಾನ ಶಕ್ತಿ ಏನು ಗೊತ್ತಾ? ನಿನ್ನ ಸಂಪಾದ್ಯವನ್ನು ಕಳೆದಾಕುವಂಥ ಶಕ್ತಿ. ಅವರು ಎಲ್ಲ ಬೆಳೆಗಳನ್ನು ಬೆಳೆಸ್ತಾರೆ, ಆದರೆ ಈ ಮಿದ್ಯಾನ ಜನರು ಬಂದು ಎಲ್ಲವನ್ನು ತಗೊಂಡು ಹೋಗ್ತಾರೆ, ನಾಶಪಡಿಸ್ತಾ ಇದ್ರು. ಆವಾಗ ದೇವರಿಗೆ ನಿನ್ನ ಪ್ರಾಸ್ಪರಿಟಿನೇ ಇಷ್ಟ. ದೇವರು ನಿನ್ನ ನೋಡಿ ಹೇಳೋದು, ನೀನು ಹಂಗೆ ಇರಬೇಡ, ನೀನು ಆಚೆ ಬಾ, ನಿನಗೆ ನಾನು ಜಯವನ್ನು ಕೊಡ್ತೇನೆ. ದೇವರು ನಿನಗೆ ಜಯವನ್ನು ಮಾತಾಡುವಂಥ ಜಾಗ, ನಿನ್ನ ನಂಬಿಕೆಯಲ್ಲಿ ದೃಢಪಡಿಸುವಂಥ ಜಾಗ ಅದು ತೆನೆ ಆ ಕಣದಲ್ಲಿನೇ ದೇವರು ಮಾತಾಡಿರೋದು. ಮತ್ತೆ ಇನ್ನೊಂದು ನಾವು ನೋಡೋಣ, 6ನೇ ಅಧ್ಯಾಯ 36-40. 6ನೇ ಅಧ್ಯಾಯ 36-40. ಮತ್ತು ಗಿದ್ಯೋನನು ದೇವರಿಗೆ, ನೀನು ಹೇಳಿದಂತೆ ಇಸ್ರಾಯೇಲ್ಯರನ್ನು ನನ್ನ ಮೂಲಕವಾಗಿ ರಕ್ಷಿಸುವೋ ಇಲ್ಲವೋ ಎಂಬುದನ್ನು ತಿಳಿಯಪಡಿಸು. ಆ ರಾತ್ರಿ ದೇವರು ಹಾಗೆಯೇ ಮಾಡಿದನು. ತುಪ್ಪಟವು ಮಾತ್ರ ಒಣಗಿತ್ತು, ನೆಲದ ಮೇಲೆಲ್ಲ ಹನಿ ಬಿದ್ದಿತ್ತು. ಆಮೇನ್. ಇವನು ಹೇಳ್ತಾ ಇದ್ದಾನೆ, ಇವನಿಗೆ ಡೌಟು. ಯಾರಿಗೆ ಡೌಟು? ಗಿದಿಯೋನಿಗೆ ಡೌಟ್. ದೇವರು ನಿಜವಾಗ್ಲಿ ನನ್ನ ಜೊತೆ ಇದ್ದಾರಾ? ನನ್ನ ಜೊತೆ ಹೋಗಿ ನಾನೇ ಅವರನ್ನು ಸೋಲಿಸ್ತೀವಿ, ನನ್ನ ಜನರನ್ನು ಜೊತೆಗೆ ಹೋಗಿ ನಾನು ಅವರನ್ನು ಸೋಲಿಸೋಕ್ಕೆ ನನಗೆ ಆಗುತ್ತಾ ಎಂದು ಇವನಿಗೆ ಡೌಟು. ಕಾರಣ ದೇವರು ಹೇಳಿದ್ರು ಪರಾಕ್ರಮಶಾಲಿಯೇ, ಆದರೆ ಇವನೊಳಗಡೆ ಏನಿದೆ? ಭಯವಿದೆ. ಅದಕ್ಕೆ ಮತ್ತೆ ಇವನಿಗೆ ಡೌಟ್ ಬರ್ತಾ ಇದೆ. ಆದ್ರೇನು ದೇವರು ತುಂಬ ಶಾಂತಶೀಲನಾಗಿ ಅವನಿಗೆ ಉತ್ತರವನ್ನು ಕೊಡ್ತಾನೆ. ಇವನೇನು ಹೇಳ್ತಾ ಇದ್ದಾನೆ ಗೊತ್ತಾ? ನಾನು ಕುರಿಯ ಒಂದು ತುಪ್ಪಟ್ಟವನ್ನು ಹಾಕ್ತೇನೆ, ದೇವರು ನಾನು ಬೆಳಗ್ಗೆ ಎದ್ದೇಳುವಾಗ ಇದರ ಮೇಲೆ ಮಾತ್ರ ಮಂಜಿರಬೇಕು, ಬೇರೆ ಜಾಗ ಎಲ್ಲ ಒಣಗಿರಬೇಕು. ದೇವರು ನೆಕ್ಸ್ಟ್ ಡೇ ಹಂಗೆ ಮಾಡಿದರು. ಅದೆಲ್ಲ ಮಂಜಾಗಿತ್ತು, ಬಿಕ್ಕಿರೋ ಭಾಗ ಎಲ್ಲ ಒಣಗಿತ್ತು. ಮತ್ತೆ ಇವನಿಗೆ ಮತ್ತೆ ಡೌಟ್. ಆವಾಗ ಇವನು ಹೇಳ್ತಾನೆ, ಇದು ಒಣಗಿರಬೇಕು, ನೆಲವೆಲ್ಲ ಮಂಜಲ್ಲಿ ಹಣಿಯಲ್ಲಿ ತುಂಬಿರಬೇಕು. ನೆಕ್ಸ್ಟ್ ಡೇನು ದೇವರು ಅದೇ ಥರ ಮಾಡ್ತಾ ಇದ್ದಾರೆ. ಇವಾಗ ನಿನ್ನ ಒಂದು ಸಂಶಯಗಳು ಸ್ಪಷ್ಟಪಡಿಸುವಂಥ ಜಾಗವಾಗಿದೆ ತೆನೆ ಮೈದಾನ. ನಿನಗೆ ಏನಾಗುತ್ತೆ, ಹೆಂಗಾಗುತ್ತೆ, ನನ್ನಿಂದ ಮಾಡೋಕ್ಕಾಗುತ್ತಂತ ನೀವು ಕೇಳಿದರೆ ದೇವರು ಹೇಳ್ತಾ ಇದ್ದಾರೆ, ಮಾಡೋಕ್ಕಾಗುತ್ತೆ. ದೇವರು ದೃಢಪಡಿಸುವಂಥ ಜಾಗವಾಗಿದೆ. ಹಲ್ಲೆಲೂಯಾ. ನಿನ್ನ ಮೂಲಕವಾಗಿ ಕಾರ್ಯ ಮಾಡಕ್ಕೆ ದೇವರು ಶಕ್ತನಾಗಿದ್ದಾನೆ. ದೇವರು ದೃಢೀಕರಿಸುವಂಥ ಜಾಗ, ನಿನಗೆ ಒಂದು ಕನ್ಫರ್ಮೇಷನ್ ಕೊಡುವಂಥ ಜಾಗ. ದೇವರು ಹೇಳ್ತಾ ಇದ್ರೆ ನಿನ್ನ ಮೂಲಕವಾಗಿ ನಾನು ಮಾಡ್ತೇನೆ. ಮತ್ತು ಜಸ್ಟ್ 300 ಮೆಂಬರ್ಸ್, 300 ಜನ ಹೋಗಿ ಅವರು ಮಿದ್ಯಾನ ಜನರೆಲ್ಲವನ್ನು ಸೋಲಿಸಿ, ಮತ್ತೆ ನಿಮಗೆ ಒಂದು ಗೊತ್ತಾ, ಇವನು 40 ವರ್ಷ ಅಲ್ಲಿ ನ್ಯಾಯಸ್ಥಾಪಕನಾಗಿದ್ದ ಯಾರು? ಈ ಗಿದಿಯೋನನ್ನು. ಈ ಭಯದಲ್ಲಿ ದ್ರಾಕ್ಷಿ ಆಲಯದಲ್ಲಿ ಬಡಿತಾ ಇರೋನು ದೇವರು ಯಾರನ್ನಾಗಿ ಮಾರ್ಪಡಿಸಿರು? ಒಂದು ನ್ಯಾಯಸ್ಥಾಪಕನಾಗಿ, ಒಂದು ಜಡ್ಜ್ ಆಗಿ ಮಾರ್ಪಡಿಸು. ಎಲ್ಲಿ ಅವನು ಕಣದಲ್ಲಿ ದೇವರನ್ನು ಮೀಟ್ ಮಾಡಿರೋದ್ರಿಂದ, ಯಾವ ಜಾಗದಲ್ಲಿ ಮೀಟ್ ಮಾಡಿದ್ರು? ನಿನಗೆ ಒಂದು ವೇಳೆ ನಂಬಿಕೆ ಇರಲ್ಲ, ನಿನಗೆ ಭಯ ಇರುತ್ತೆ, ನೀವು ಹೇಳ್ತೀರ ನನಗೆ ಆಗಲ್ಲ ಅಂತ. ಆದರೆ ದೇವರು ನಿನ್ನನ್ನು ಕರೀತದೆ, ಪರಾಕ್ರಮಶಾಲಿಯೇ, ನಿನ್ನೊಳಗಡೆ ನಾನು ಶಕ್ತಿಯನ್ನು ಕೊಟ್ಟೇನೆ, ನೀನು ಹೋಗು, ಮಾಡು, ಅದನ್ನವನ್ನು ಸೋಲಿಸಿ ಜಯ ನಿನ್ನ ಜೊತೆ ಇದೆ. ಕಾರಣ ಯೇಸು ಸ್ವಾಮಿ ನಮ್ಮ ಜೊತೆ ಇರುವುದರಿಂದ ಜಯ ನಮಗೆ. ಹಲ್ಲೆಲೂಯಾ. ಇದೆಲ್ಲವನ್ನು ದೇವರು ಮಾಡಿದ್ರು. ಯಾರ ಮೂಲಕವಾಗಿ? ಗಿದಿಯೋನ ಮೂಲಕವಾಗಿ. ಅವನು ಎಲ್ಲಿ ಇದ್ದ? ಕೆಲಸ ಮಾಡ್ತಾ ಇದ್ವಿ. ಎಲ್ಲಿ ಇದ್ರು? ಬಡೀತಾ ಇದ್ರು ಒಂದು ಕಣದಲ್ಲಿ, ಒಂದು ಕಣ ಜಾಗದಲ್ಲಿ. ಅದಕ್ಕೆ ನಾನು ಈ ಒಂದು ವಿಷಯವನ್ನು ತಗೊಂಡಿರೋದು, ನಿನ್ನ ಕರುವಿಕೆಯನ್ನು ನನಗೆ ದೃಢಪಡಿಸುವಂಥ ಜಾಗವಾಗಿದೆ ತೆನೆ ಮೈದಾನವನ್ನು. ಹಲ್ಲೆಲೂಯಾ. ನಿನ್ನನ್ನು ದೇವರು ಭೇಟಿಯಾಗುವಂಥ ಜಾಗವಾಗಿದೆ, ನಿನಗೆ ಸ್ಪಷ್ಟತೆಯನ್ನು ಕೊಡುವಂಥ ಜಾಗವಾಗಿದೆ. ಹಲ್ಲೆಲೂಯಾ. ನಿನ್ನ ಜೊತೆ ಬಂದು ನಿನಗೆ ಸಮಾಧಾನವನ್ನು ಕೊಡುವ ಜಾಗ ಆಗಿದೆ. ಮತ್ತು 40 ವರ್ಷ ಅಲ್ಲಿ ಸಮಾಧಾನ ಉಂಟಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಮತ್ತೆ ನಾನು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟು ದಾವೀದನ ಕುರಿತಾಗಿ. ಇವಾಗ ನಾವು ನೋಡ್ಬೋದು, ದಾವೀದನೆಲ್ಲರಿಗೂ ಗೊತ್ತು ತಾನೆ. ದಾವೀದನು ಪಾಪ ಮಾಡಿದೆ, ಬೆತ್ಸೆಬಾ ಜೊತೆ ಪಾಪ ಮಾಡಿದ್ರೆ ನಿಮಗೆ ಗೊತ್ತಿದೆ. ಆದರೆ ಇನ್ನೊಂದು ಪಾಪ ಮಾಡಿದ, ದೇವರು ಹೇಳಿದ್ದಾರೆ ಲೆಕ್ಕ ಮಾಡಬಾರದಂತ. ಆದರೆ ಇವನಿಗೆ ರಾಜ್ಯ ಎಲ್ಲ ಬಂತು, ಇಸ್ರಾಯೇಲು ಯಹೂದ್ಯರು ಎಲ್ಲ ಸೇರ್ಕೊಂಡಿದ್ದ ಮೇಲೆ ಇವನಿಗೆ ಒಂದು
ನನಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಎಷ್ಟು ಯೋಧರಿದ್ದಾರೆ, ಎಷ್ಟು ಯುದ್ಧ ವೀರರಿದ್ದಾರೆ, ಎಷ್ಟು ಜನರಿಗೆ ಇದೆಲ್ಲವನ್ನು ಮಾಡೋಕ್ಕೆ ಶಕ್ತಿ ಇರೋರು ಇರ್ತಾರೆ, ಸೈನಿಕರಿರ್ತಾರೆ ಅಂತ ಅವನಿಗೆ ಒಂದು ಆಸೆ. ಏನಂದರೆ ಲೆಕ್ಕ ಮಾಡೋಣ. ಆವಾಗ ಇವನು ಹೇಳಿದ, ಎಲ್ಲವನ್ನು ಲೆಕ್ಕ ಮಾಡ್ಕೊಂಡು ಬಾ ಅಂದ. ಯೋಬ ಅವನಿಗೆ ಹೇಳ್ತಾ ಇದ್ದಾನೆ. ಆವಾಗ ಯೋಬ ಹೇಳ್ತಾ, ಬೇಡ ರಾಜನೇ, ಅದು ದೇವರಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇವನು ಹೇಳ್ತಾ ಇದ್ದಾನೆ, ಇಲ್ಲ ಹೋಗಿ ಮಾಡ್ಕೊಂಬಾ ಅಂದ. ಅವನು ತಪ್ಪು ಮಾಡಿದ. ಲೆಕ್ಕ ಮಾಡ್ಕೊಂಡು ಬಂದು ಹೇಳಿದ್ರು, ಇಸ್ರಾಯೇಲಲ್ಲಿ 8 ಲಕ್ಷ ಇದ್ದಾರೆ, ಯಹೂದರಲ್ಲಿ 5 ಲಕ್ಷ ಇದ್ದಾರೆ ಎಂಬುದಾಗಿ ಹೇಳಿದ. ಅದು ಆ ರಿಪೋರ್ಟ್ ಸಿಕ್ಕಿದ ನಂತರ ದಾವೀದನಿಗೆ ಪಶ್ಚಾತ್ತಾಪ, ನಾನು ಮಾಡಬಾರದು, ಮಾಡೇ ಆಯಿತು ಎಂಬುದಾಗಿ ಅವನಿಗೆ ಪಾಪ ಚಿಂತೆ ಬರುವಾಗ ಅವನಿಗೆ ಪಶ್ಚಾತ್ತಾಪ ಪಟ್ಟರು. ಆವಾಗ ಅವನ ಒಟ್ಟಿಗೆ ದೇವರು ಒಬ್ಬರನ್ನ ಕಳಿಸ್ತಾ ಇದ್ದಾರೆ, ಗಾದ್ ಪ್ರವಾದಿಯನ್ನು ಅವರ ಜೊತೆ ಕಳಿಸ್ತಾ ಇದ್ದಾರೆ. ಆ ಪ್ರವಾದಿ ಹೇಳ್ತಾನೆ, ನೀನು ತಪ್ಪು ಮಾಡಿದೀಯಾ, ನಾನು 3 ಚಾಯ್ಸ್ ಕೊಡ್ತೇನೆ. ಒಂದು 3 ವರ್ಷ ಬರಕಾಲ, ಮತ್ತೆ 3 ತಿಂಗಳು ಶತ್ರುಗಳನ್ನ ಓಡಿಸ್ತಾ ಬರುತ್ತೆ, ಅಲ್ಲಾಂದ್ರೆ 3 ದಿವಸ ಮಹಾವ್ಯಾಧಿ, ನಿನಗೆ ಏನು ಬೇಕು ಅಂತ ಕೇಳಿದ. ಆವಾಗ ದಾವೀದನು ಹೇಳಿದ, ನಾನು ದೇವರ ಕೈಯಲ್ಲಿ ಬೀಳೋದು ಬೆಸ್ಟು, ಮನುಷ್ಯರ ಕೈಯಿಂದ ಬೀಳೋದಕ್ಕಿಂತ ದೇವರ ಕೈಯಲ್ಲಿ ಬೀಳೋದು. ಕಾರಣ ಕ್ಷಾಮಕಾಲ ಬರಕಾಲ ಬಂದರೆ ಪ್ರಾಬ್ಲಮ್ಸ್, ಅದು 3 ವರ್ಷ ತುಂಬ ತೊಂದರೆ ಆಗುತ್ತೆ. 3 ತಿಂಗಳು ಶತ್ರು ಜೊತೆ ಅವರನ್ನು ನೋಡಿಸ್ಕೊಂಡು ಬಂದರೆ ಅದು ತೊಂದರೆ ಆಗುತ್ತೆ. ಅದಕ್ಕೆ ನಾನು ದೇವರ ಕೈಯಲ್ಲಿ ಬೀಳ್ತೀನಿ ಎಂಬುದಾಗಿ ಹೇಳಿ ಆ ಮಹಾವ್ಯಾಧಿಯಲ್ಲಿ ಶುರುವಾಯಿತು. ಸಂಹಾರ ದೂತನು ಅಲ್ಲಿ ಜನರನ್ನು ಕೊಂದು ಹಾಕ್ತಾ ಇದ್ರು. ಆಲ್ಮೋಸ್ಟ್ ಒಂದು 70,000 70,000 ಜನರು ಸತ್ತು ಬಿದ್ದರು. ಯಾಕೆ ಕಾರಣ? ಇವನ ಒಂದು ಚಿಕ್ಕ ಒಂದು ತಪ್ಪಂತ ಲೆಕ್ಕ ಮಾಡಬಾರದಂತ ದೇವರು ಹೇಳಿದ್ರು. ಲೆಕ್ಕ ಮಾಡಬಹುದು, ಅದಕ್ಕೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದೇವರು ಕೊಟ್ಟಿದ್ದಾರೆ. ಕೆಲವೊಂದು ಪಶ್ಚಾತ್ತಾಪ ಬಲಿಯನ್ನು ಕೊಟ್ಟು, ಹೋಮ ಬಲಿಯನ್ನು ಕೊಟ್ಟು ಮಾಡಬಹುದು. ಆದರೆ ಇವನು ಹಂಗೆ ಹೋಗಿ ದೇವರ ಚಿತ್ತ ಪ್ರಕಾರ ಇಲ್ಲದೆ ಮಾಡಿರೋದ್ರಿಂದ ಅಲ್ಲಿ 70,000 ಪೀಪಲ್ ದೇ ವರ್ ಡೆಡ್. ಅವರೇ 70,000 ಜನರು ಸತ್ತು ಹೋಗ್ತಾ ಇದೆ. ಆವಾಗ ನಾನು ಒಂದು ವಾಕ್ಯ ಭಾಗವನ್ನು ಓದೋಣ. 2 ಸಮುವೇಲನ ಪುಸ್ತಕ, 2ನೇ ಸಮುವೇಲ, ಅದರ 24ನೇ ಅಧ್ಯಾಯ, ಲಾಸ್ಟ್ ಅಧ್ಯಾಯ, 2ನೇ ಸಮುವೇಲ 24ನೇ ಅಧ್ಯಾಯ. ಅದು ನೀವು ಫುಲ್ ಓದುವಾಗ ಈ ಘಟನೆ ಬಗ್ಗೆ ಕರೆಕ್ಟಾಗಿ ಕ್ಲಿಯರಾಗಿ ಬರೆದಿದೆ. ನೀವು ಮನೆ ಹೋಗಿ ಓದ್ಬೋದು. 24th ಚಾಪ್ಟರ್. ಇವಾಗ 24ನೇ ಅಧ್ಯಾಯ 16ನೇ ವಾಕ್ಯ ಓದ್ರಿ. ದೇವದೂತನು ಯೆರೂಸಲೇಮನ್ನು ಸಂಹರಿಸುವುದಕ್ಕೆ ಕೈಚಾಚಿದಾಗ ಯೆಹೋವನು ಆ ಕೇಡಿನ ವಿಷಯದಲ್ಲಿ ಪಶ್ಚಾತ್ತಾಪಪಟ್ಟು ಸಂಹಾರಕ ದೂತನಿಗೆ, ಈಗ ಸಾಕು, ನಿನ್ನ ಕೈಯನ್ನು ಹಿಂದೆಗೆ ಎಂದು ಆಜ್ಞಾಪಿಸಿದನು. ಆಗ ಆ ದೂತನು ಯೆಬೂಸಿಯನಾದ ಅರೋನನ ಕಣದಲ್ಲಿದ್ದನು. ಎಲ್ಲಿ ಇದ್ದನು? ಯೆಬೂಸಿಯನಾದ ಅರೋನನ ಕಣದಲ್ಲಿ. ಅದು ಒಂದು ತೆನೆ ಮೈದಾನ. ನಾವು ನೋಡುವಾಗ ಈ ಒಂದು ಸಂಹಾರ ದೂತ, ನಾನು ಹೇಳಿದಲ್ಲ, ಸಂಹಾರ ದೂತ ಬಂದು 70,000 ಜನರನ್ನು ಸಂಹರಿಸ್ತಾರೆ. ಆದರೆ ಈ ತೆನೆ ಮೈದಾನ, ಈ ಕಣದಲ್ಲಿ ಬಂದಾಗ ದೇವರು ಹೇಳ್ತಾ ಇದ್ದಾರೆ, ಸಾಕು, ಇಟ್ಸ್ ಇನಫ್, ಸಾಕು. ದೇವರಿಗೆ ಪಶ್ಚಾತ್ತಾಪ, ಅದರಲ್ಲಿ ಬರೆಯಲ್ಪಟ್ಟಿದೆ, ದೇವರಿಗೆ ಪಶ್ಚಾತ್ತಾಪ ಅಂತ. ಗಾಡ್ ರೆಲೆಂಟೆಡ್ ಅಂತ ಬರೆದಿದೆ. ದೇವರಿಗೆ ಪಶ್ಚಾತ್ತಾಪ ಆಯಿತು. ಅದಕ್ಕೆ ನಾನು ಆಮೇಲೆ ಬರ್ತೀನಿ, ಯಾಕೆ ಕಾರಣ ಅಂತ ನಾನು ಆಮೇಲೆ ಬರ್ತೀನಿ. ಇವಾಗ ನಾವು ನೋಡ್ತೀವಿ, ಪಾಪ ಮಾಡಿದ. ಯಾರು ಪಾಪ ಮಾಡಿದ? ದಾವೀದನು ಪಾಪ ಮಾಡಿದ. ಪಾಪ ಮಾಡಿದರೆ ಏನಾಗುತ್ತೆ? ನ್ಯಾಯ ತೀರ್ಪುಂಟಾಗುತ್ತೆ. ನ್ಯಾಯ ತೀರ್ಪುಂಟಾಗಿದ್ರೆ ಏನು ಮಾಡಬೇಕು? ಒಂದು ಹೋಮ ಬಲಿಯನ್ನು, ಯಜ್ಞ ಬಲಿಯನ್ನು ನಾವು ಕೊಡಬೇಕು. ಆವಾಗ ದೂತನು ಹೇಳ್ತಾ ಇದ್ದಾನೆ, ನೀನು ಆರೋನನ, ಇಂಗ್ಲೀಷಲ್ಲಿ ಅರುಣ ಅಂತ, ಅರುಣನ ಆ ಒಂದು ಕಣವನ್ನು ನೀನು ತಗೊಂಡು ಅಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟಿ ಅಲ್ಲಿ ಹೋಮ ಬಲಿಯನ್ನು ಅರ್ಪಿಸಬೇಕು. ಆವಾಗ ದಾವೀದ ರಾಜನು ಅವನ ಕಣಕ್ಕೆ ಹೋಗ್ತಾ ಇದ್ದಾನೆ, ಅವನ ಮೈದಾನಕ್ಕೆ ಹೋಗ್ತಾ ಇದ್ದಾನೆ. ಹೋಗ್ಬಿಟ್ಟು ದಾವೀದ ನೋಡುವಾಗ ಅರುಣನಿಗೆ ಭಯ. ಯಾಕೆ ರಾಜ, ನೀನು ನನ್ನ ಮನೆಗೆ ಬಂದಿದೆ, ನನ್ನ ಬಳಿ ಬಂದಿದೆಯಾ? ಇಲ್ಲ, ನನಗೆ ಇಲ್ಲಿ ಒಂದು ಯಜ್ಞ ಬಲಿ ಕೊಡಬೇಕಂತ ಹೇಳುವಾಗ ಅರುಣನ ಹೇಳ್ತಾ ಇದ್ದಾನೆ, ನಿನಗೆ ಇಷ್ಟವನ್ನು ಮಾಡು, ಫ್ರೀ ಆಗಿ ತಗೊಳ್ಳೋ. ಆದರೆ ದಾವೀದನು ಹೇಳ್ತಾ ಇದ್ದಾನೆ, ನಾನು ಯಜ್ಞ ಬಲಿ, ಹೋಮ ಬಲಿ ಮಾಡೋಕ್ಕೆ ಬಂದಿದ್ದೀನಿ, ಬೆಲೆ ಕೊಡದೆ ನಾನು ಮಾಡೋದಿಲ್ಲ. ಹಾಲಲ್ಲಿ ನಾವು ಬೆಲೆ ಕೊಟ್ಟು, ಅವನದು ಬೆಲೆ ಕೊಟ್ಟು 50 ಶೇಕಲ್ ಬೆಳ್ಳಿಯ ಬೆಲೆ ಕೊಟ್ಟು ಆ ಜಾಗ ಅಂದರೆ ಆ ತೆನೆ ಮೈದಾನ ಮಾತ್ರ ಅವನು ತಗೊಂಡು ಅಲ್ಲಿ ಹೋಮ ಬಲಿ, ಯಜ್ಞ ಬಲಿ ಮಾಡುವಾಗ ಅಲ್ಲಿ ಆ ಮಹಾವ್ಯಾಧಿ ನಿಂದು ಹೋಯಿತು. ಹಾಲೆಲೂಯಾ. ಅದಕ್ಕೆ ಈ ತೆನೆ ಮೈದಾನ ಏನು ತೋರಿಸುತ್ತೆ?
ಏನು ತೋರಿಸುತ್ತೆ? ಇದು ದೇವರು ಹಾಲೆಲೂಯ ದಾವಿದನನ್ನು ಮೀಟ್ ಮಾಡಿರುವಂಥ, ದಾವಿದನಿಗೆ ಒಂದು ಪಶ್ಚಾತ್ತಾಪ ಕೊಟ್ಟಿರುವಂಥ ಜಾಗ. ಹಾಲೆಲೂಯ ದೇವದೂತರನ್ನು ನೋಡಿರೋ ಜಾಗ. ದೇವದೂತರು ನೋಡುವ ಮಾತ್ರವಲ್ಲ, ನೀನು ಏನು ಮಾಡಬೇಕು ಅಂತ ನಿನಗೆ ಉಪದೇಶವನ್ನು ಕೊಟ್ಟಿರೋ ಜಾಗ. ಉಪದೇಶ ಕೊಡುವ ಮಾತ್ರವಲ್ಲ, ಆ ದೇಶಕ್ಕೆ ಮಹಾವ್ಯಾಧಿಯಿಂದ ದೇವರು ಮುಕ್ತಿಪಡಿಸಿದ್ರು. ಹಾಲೆಲೂಯ ಆ ದೇಶಕ್ಕೆ ಒಂದು ಸೌಖ್ಯವನ್ನು ಕೊಟ್ಟಿರೋದು ಆ ಒಂದು ತೆನೆ ಮೈದಾನದಲ್ಲಿ. ಹಾಲೆಲೂಯ ಇಡೀ ದೇಶಕ್ಕೆ ಹಾಲೆಲೂಯ ಒಂದು ಸೌಖ್ಯವನ್ನು ಕೊಡಬೇಕಾದ್ರೆ ನೀನು ಎಲ್ಲಿ ಬರಬೇಕು? ತೆನೆ ಮೈದಾನದಲ್ಲಿ, ನೀನು ಕಣದಲ್ಲಿ ಬರಬೇಕು. ಈ ಜನರಿಗೋಸ್ಕರ ಪ್ರೇಯರ್ ಮಾಡಬೇಕಾದ್ರೆ ಅವರು ಹೋಗುವಂಥ ಅವ್ರಿಗೆ ಬರುವಂಥ ನೋವುಗಳು, ಕಷ್ಟಗಳು, ಸಂಕಟಗಳು ನಾವು ಕೇಳುವಾಗ ನೀವು ಎಲ್ಲಿ ಬಂದು ಪ್ರೇಯರ್ ಮಾಡಬೇಕು? ದೇವರಾಗಿ ನೀ ಪರ್ಸನಲ್ ಆಗಿ ನೀ ಪ್ರೇಯರ್ ಮಾಡೋದಾದರೆ ಅವರಿಗೆಲ್ಲವನ್ನು ಬಿಡುಗಡೆ ಕೊಡಕ್ಕೆ ದೇವರು ಶಕ್ತನಾಗಿದ್ದಾನೆ. ಅದಕ್ಕೆ ಹಾಲೆಲೂಯ ದಾವೀದನು ಇಲ್ಲಿ ಬಂದು ಪ್ರೇಯರ್ ಮಾಡುವಾಗ ಏನಾಯಿತು? ಒಂದು ಸೌಖ್ಯವನ್ನು ಉಂಟಾಯಿತು. ಆ ಜಾಗಕ್ಕೆ ಸಮಾಧಾನವನ್ನು ದೇವರು ಕೊಟ್ಟು, ಅದೇ ತೆನೆ ಮೈದಾನ. ಮತ್ತೆ ಇವನೇನು ಮಾಡ್ತಾ ಇದ್ದಾನೆ? 50 ಶೇಕಲ್ ಕೊಟ್ಟು, 50 ಶೇಕಲ್ ಬೆಳ್ಳಿ ಕೊಟ್ಟು ಆ ಜಾಗವನ್ನು ತಗೊಳ್ತಾ ಇದ್ದಾನೆ. ಆವಾಗ ಅದು ತೆನೆ ಮೈದಾನ ಮಾತ್ರ. ಮತ್ತೆ ನಾವು ಫಸ್ಟ್ ಕ್ರಾನಿಕಲ್ಸ್, ಸೆಕೆಂಡ್ ಕ್ರಾನಿಕಲ್ಸ್ ಇವಾಗ ಓದೋದು ಬೇಡ. ಸೆಕೆಂಡ್ ಕ್ರಾನಿಕಲ್ಸ್ 21-25 ಓದುವಾಗ, 2ನೇ ಧರ್ಮೋಪದೇಶ ಕಾಂಡ 21-25. ಫಸ್ಟ್ ಸೆಕೆಂಡ್ ಕ್ರಾನಿಕಲ್ಸ್, ಓಕೆ ಸಾರಿ ಪೂರ್ವಕಾಲ ವೃತ್ತಾಂತ. ಸೆಕೆಂಡ್ ಕ್ರಾನಿಕಲ್ಸ್ 21-25 ಓದೋದು ಬೇಡ, ನಾನು ಜಸ್ಟ್ ಹೇಳ್ತೇನೆ, ನಮಗೆ ಟೈಮ್ ಇಲ್ಲ. ಅಲ್ಲಿ ದಾವೀದನು ಏನು ಮಾಡ್ತಾನೆ? 600 ಶೇಕಲ್ ಗೋಲ್ಡ್, ಚಿನ್ನವನ್ನು ಕೊಟ್ಟು ಇಡೀ ಜಾಗ, ಆ ಪೂರ್ತಿ ಜಾಗವನ್ನು ತಗೊಳ್ತಾ ಇದ್ದಾನೆ. ಏನಕ್ಕೆ ಅಂದರೆ ಅವನಿಗೆ ಗೊತ್ತಾಯಿತು, ಈ ಮಹಾವ್ಯಾಧಿ ನಿಂದೋಗಿರೋ ಜಾಗ, ಇಲ್ಲಿ ದೇವರ ಪ್ರಸನ್ನತೆ ಇದೆ, ದೇವದೂತರನ್ನು ಭೇಟಿಯಾಗಿರೋ ಜಾಗ, ನನ್ನ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿರೋ ಜಾಗ. ಅದಕ್ಕೆ ದಾವೀದನು ಏನು ಮಾಡ್ತಾ ಇದ್ದಾನೆ? ಅಷ್ಟು ದುಡ್ಡು ಕೊಟ್ಟು ತಗೊಳ್ತಾ ಇದ್ದಾನೆ. ನಮ್ಮ ಇವತ್ತಿನ ಒಂದು ಬೆಲೆ ಅಂದರೆ 50 ಶೇಕಲ್ ಅಂದರೆ 45,000 ಇರುತ್ತೆ. ಆದರೆ ಅದು ತೆನೆ ಮೈದಾನಕ್ಕೆ ಮಾತ್ರ. ಇಡೀ ಆ ಏರಿಯಾ ತಗೊಳ್ಳುವಾಗ ಒಂದು 4 ಕೋಟಿ ಬರುತ್ತೆ. ಇವತ್ತಿನ ಚಿನ್ನ ಬೆಲೆ ಜಾಸ್ತಿ ಆಗ್ತಾ ಇದೆಲ್ಲ, ಅದಕ್ಕೆ 600 ಶೇಕಲ್ ಕೊಟ್ಟು ಅವನ ಆ ಜಾಗವನ್ನು ತಗೊಳ್ತಾ ಇದ್ದಾನೆ. ಏನಕ್ಕೆ ಗೊತ್ತಾ? ದೇವರ ಪ್ರಸನ್ನತೆ ಅವನಲ್ಲಿ ನೋಡಿದ್ದಾನೆ, ದೇವರು ಅವನ ಭೇಟಿಯಾಗಿದ್ದಾನೆ, ಆ ಇಡೀ ರಾಜ್ಯಕ್ಕೆ ಸಮಾಧಾನವನ್ನು ಕೊಟ್ಟಿದ್ದಾರೆ, ಇಡೀ ಜನರಿಗೆ ಸೌಖ್ಯವನ್ನು ಕೊಟ್ಟಿರೋ ಜಾಗ. ಮತ್ತೆ ನಮಗೆ ನೋಡೋಣ, ಯಾಕೆ ಇದು ಇವನು ತಗೊಂಡಿರೋದಂದರೆ, ದೇವರು ಹೇಳ್ತಾ ಇದ್ದಾನೆ, ದಾವೀದು ನನ್ನ ಹೃದಯ ಪ್ರಕಾರ ಇರುವಂಥ ಮನುಷ್ಯ. ನನ್ನ ಹೃದಯದಲ್ಲಿ ನಾನು ಏನು ಮಾಡಬೇಕು ನಾನು ಅಂದ್ಕೊಂಡಿದ್ದೀರೋ ಅದೇ ಅವನು ಮಾಡ್ತಾನೆ. ಅದಕ್ಕೆ ದಾವೀದನಿಗೆ ಏನು ಇಷ್ಟ ಗೊತ್ತಾ? ದೇವರಿಗೋಸ್ಕರ ಒಂದು ಆಲಯವನ್ನು ಕಟ್ಟಬೇಕು. ದೇವರು ಯಾವಾಗಲೂ ಇವನಿಗೆ ಏನಂದರೆ, ನಾನೊಂದು ಅರಮನೆಯಲ್ಲಿದ್ದೇನೆ, ದೇವರ ಆಲಯ ಒಂದು ಟೆಂಟ್ ಒಳಗಡೆ ಅಂದರೆ ಗುಡಾರದಲ್ಲಿ ಇದೆ. ಯಾವಾಗಲೂ ದಾವೀದನಿಗೆ ದೇವರಿಗೋಸ್ಕರ ಆಲಯ ಕಟ್ಟಬೇಕು. ಅದಕ್ಕೆ ಅವನೇನನ್ನು ಮಾಡಿದ? ತನ್ನ ಮಗನಿಗೋಸ್ಕರ ಈ ಜಾಗವೆಲ್ಲವನ್ನು ತಗೊಂಡಿದ್ದ. ಇನ್ನು ಮತ್ತೆ ನೋಡೋಣ, ಈ ಜಾಗದಲ್ಲಿನೇ ನಮ್ಮ ಸೊಲೊಮನ್ ರಾಜನು ಅಂದರೆ ಸೊಲೊಮನು ಆಲಯವನ್ನು ಕಟ್ಟೋದು. ಎಲ್ಲಿ? ತನ್ನ ತಂದೆ ಅರುಣನ ಕೈಯಿಂದ ತಗೊಂಡಿರೋ 600 ಶೇಕಲ್ ಗೋಲ್ಡ್ ಕೊಟ್ಟು ತಗೊಂಡಿರುವ ಅದೇ ಜಾಗದಲ್ಲಿ ಆಲಯವನ್ನು ಕಟ್ಟುತ್ತಾ ಇದ್ದಾರೆ. ಹಾಲೆಲೂಯ ಈ ಆಲಯದಲ್ಲಿನೇ ದೇವರು ಯಾವಾಗಲೂ ಇರುವುದು, ಇದೇ ದೇವರ ನಿವಾಸವಾಗಿರೋದು, ಇದೇ ಎಲ್ಲರದ್ದು ಅಟ್ರಾಕ್ಷನ್ ಆಗಿರೋದು, ಇಲ್ಲಿನ ದೇವರ ಆರಾಧನೆಯನ್ನು ನಡೆಸುವಂಥ ಜಾಗ. ಹಾಲೆಲೂಯ ಎಲ್ಲಿ ಪ್ರಾಬ್ಲಮ್ ಬಂತೋ ಅದೇ ಜಾಗದಲ್ಲಿ ದೇವರ ಆರಾಧನೆ ಆಲಯವಾಗಿ ದೇವರು ಕಟ್ಟಿದರು. ಆಮೆನ್, ಹಾಲೆಲೂಯ. ಅದಕ್ಕೆ ತಂದೆಗೆ ತಪ್ಪಾಯಿತು, ಆದರೆ ಆ ತಪ್ಪು ದೇವರು ಅಲ್ಲಿ ಅವರಿಗೆ ಸರಿಪಡಿಸಿ ಅಲ್ಲಿ ಯಜ್ಞ ಹೋಮ ಬಲಿ ಎಲ್ಲವನ್ನು ಕೊಟ್ಟು ಕ್ಲಿಯರ್ ಮಾಡಿ. ದೇವರು ಏನು ಗೊತ್ತಾ, ನಾವು ತಪ್ಪು ಮಾಡಿದ್ರೆ ಆವಾಗ ನಮ್ಮನ್ನು ಕ್ಲಿಯರ್ ಮಾಡ್ತಾರೆ, ನಮ್ಮ ಜೊತೆ ಪಾಸ್ಟರ್ನ ಕಳಿಸ್ತಾರೆ, ಎಲ್ಡರ್ಸ್. ಅದಕ್ಕೆ ನಿನ್ನನ್ನು ತಿದ್ದುವುದು ನಿನ್ನ ತಲೆಗೆ ಎಣ್ಣೆ ಅಂತ ಹೇಳೋದು. ಹಾಲೆಲೂಯ. ಅದಕ್ಕೆ ದಾವೀದನು ಅದೇ ಪ್ರಕಾರ ಮಾಡಿರೋದ್ರಿಂದ ಏನಾಯಿತು? ಸೊಲೊಮೋನಲ್ಲಿ ಆರಾಧನಾಲಯವನ್ನು ಕಟ್ಟುತ್ತಾ ಇದೆ. ಇದೇ ಅನೇಕ ಜನರು ಬಂದು ಆರಾಧನೆ ಮಾಡುವಂಥ ಜಾಗವಾಗಿತ್ತು. ಅದು ಒಂದು ವರ್ಲ್ಡ್ಗೆ ಅಟ್ರಾಕ್ಷನ್ ಆಯಿತು. ಅಲ್ಲಿ ಯಾವಾಗಲೂ ದೇವರು ವಾಸಿಸುವಂಥ ಜಾಗವಾಗಿ ದೇವರು ಮಾರ್ಪಡಿಸಿದ್ರು. ಅಲ್ಲಿ ನಾನು ಹೈಲೈಟ್ ಮಾಡಿದ್ದೇನೆ, ಬ್ಯಾಕ್ ಹೋಗಿ ಅಲ್ಲಿ ನಾನು ಹೈಲೈಟ್ ಮಾಡಿದ್ದೇನೆ ಮೌಂಟ್ ಮೋರಿಯಾ ಅಂತ. ಈ ಮೌಂಟ್ ಮೋರಿಯಾ ಏನಂದರೆ, ನಮಗೆ ನೋಡೋಣ ನೆಕ್ಸ್ಟ್ ಸ್ಲೈಡು. ಈ ಒಂದು ಜಾಗದಲ್ಲಿನೇ ಅಬ್ರಹಾಮನು ಇಸಹಾಕನನ್ನು ಯಾಗ ಮಾಡಕ್ಕೆ ಕರ್ಕೊಂಡೋಗಿರೋ ಜಾಗ. ಆಮೇನ್, ಹಾಲೆಲೂಯ.
ನಾನು ಇದು ನೋಡಿ ನೋಡಿ ಅಳದೆ. ನನಗೆ ಗೊತ್ತಿರಲಿಲ್ಲ ಇದೇ ಜಾಗದಲ್ಲಿನೇ ಅಬ್ರಹಾಮನು ತನ್ನ ಮಗನನ್ನು ಕರ್ಕೊಂಡೋಗಿರೋದು. ಅದೇ ನೋಡಿ ಅನುಸರಿಸುವಂಥ ಜಾಗ, ತನ್ನ ಮಗನನ್ನು ಯಜ್ಞ ಬಲಿಯಾಗಿ ಕೊಡಕ್ಕೆ ಹಾಲೆಲೂಯ ಅಬ್ರಹಾಮನು ಹೋಗಿರೋ ಒಂದು ಜಾಗ. ಆವತ್ತು ಇದು ಒಂದು ಕಣವಾಗಿ ಮಾರ್ಪಟ್ಟಿಲ್ಲ, ಅದೊಂದು ತೆನೆ ಮೈದಾನವಾಗಿ ಮಾರ್ಪಟ್ಟಿಲ್ಲ, ಅದೊಂದು ಬೆಟ್ಟೆಯಾಗಿತ್ತು. ಆ ಒಂದು ಸಮಯದಲ್ಲಿ ನೀವು ನೋಡ್ಬೋದು, ಆ ಒಂದು ಕಡೆ ಅಲ್ಲ ತಂದೆ ಮಗನು ಹೋಗ್ತಾ ಇದ್ದಾನೆ. ತಂದೆ ಕೇಳ್ತಾ ಇದ್ದಾನೆ, ಅಪ್ಪ ಯಾಗ ಮೃಗ ಎಲ್ಲಿ? ಮೃಗ ಇಲ್ಲ. ಆವಾಗ ಅಬ್ರಹಾಮ್ ಹೇಳ್ತಾ ಇದ್ದಾನೆ, ದೇವರು ಒದಗಿಸುತ್ತಾರೆ ಎಂಬುದಾಗಿ. ಹಾಲೆಲೂಯ. ನೀವು 22ನೇ ಅಧ್ಯಾಯ ಮನೆಯಲ್ಲಿ ಹೋಗಿ ಓದಿ. ಅಲ್ಲಿ 22ನೇ ಅಧ್ಯಾಯ ಜೆನೆಸಿಸ್ ಆದಿಕಾಂಡ 22:14 ವಾಕ್ಯ ಮಾತ್ರ ಓದಿರಿ. 22:14 ಮಾತ್ರ. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ. ಆಮೆನ್. ಯೆಹೋವನು ಬೆಟ್ಟದಲ್ಲಿ ಒದಗುವನು ಎಂಬುದಾಗಿ ಆ ಜಾಗಕ್ಕೆ ಹೆಸರು ಬಂತು. ಯಾವ ಜಾಗಕ್ಕೆ? ಮೌಂಟ್ ಮೋರಿಯಾ. ಅಲ್ಲೇನೇ ದಾವೀದನು ಆರಾಧನೆ ಮಾಡಿರೋದು, ಅಲ್ಲಿನೇ ದಾವೀದನು ಹೋಮ ಬಲಿ ಕೊಟ್ಟರು, ಅಲ್ಲಿನೇ ಸೊಲೊಮನ್ ಆರಾಧನಾ ಆಲಯವನ್ನು ಕಟ್ಟಿರೋದು. ಅದಕ್ಕೆ ದೇವರು ನಿನ್ನ ಹತ್ರ ಒಂದು ಪ್ರಾಮಿಸ್ ಮಾಡಿದರೆ, ಇವಾಗ ನಿಮ್ಗೆ ಗೊತ್ತಾ ಆ ದೂತನು ಯಾಕೆ ಅಲ್ಲಿ ನಿಂದು ಹೋಯ್ತಂದ? ಕಾರಣ ಓಕೆ, ವಿಲ್ ಕಮ್ ಬ್ಯಾಕ್. ಈಗ ನಾನು ಹೇಳಿದೆ ನಿಮಗೆ, ದಾವೀದನು ಯಜ್ಞ ಬಲಿ ಕೊಡೋದು ನಾನು ಹೇಳಿದೆ. 2ನೇ ಸಾಮುವೇಲ 24ನೇ ಅಧ್ಯಾಯ ಅದರಲ್ಲಿ 16ನೇ ವಾಕ್ಯದಲ್ಲಿ ದೇವರು ಹೇಳಿದ್ರು, ಸಾಕು, ಇಟ್ಸ್ ಇನಫ್, ನಿನ್ನ ಕೈ ಹಿಂದಕ್ಕೆ ಹಾಕು, ಇನ್ನು ಅವರಿಗೆ ದ್ರೋಹ ಮಾಡಬೇಡ ಅಂತ ಸಂಹಾರ ದೂತನಿಗೆ ಹೇಳೋದು ಏನು ಗೊತ್ತಾ? ಕಾರಣ ದೇವರು ಪ್ರಾಮಿಸ್ ಮಾಡಿರೋಂಥ ಜಾಗ ಮೌಂಟ್ ಮೋರಿಯಾ, ದೇವರು ವಾಗ್ದಾನ ಕೊಟ್ಟಿರೋಂಥ ಜಾಗ ಮೌಂಟ್ ಮೋರಿಯಾ. ಅಲ್ಲಿ ಒಬ್ಬರು ತ್ಯಾಗವನ್ನು ಮಾಡಿದ್ದಾನೆ, ತನ್ನ ಸ್ವಂತ ಮಗನನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ ಯಜ್ಞ ಬಲಿ ಕೊಡಕ್ಕೆ. ಅಲ್ಲಿನೇ ದೇವರು ನಿನಗೆ ಒದಗಿಸಿರೋದು. ಆ ಜಾಗ ದೇವರು ಮರ್ತೋಗ್ತಾರ? ದೇವರು ಮರ್ತೋಗೋ ದೇವರಲ್ಲ. ನಾನು ಇದು 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 ದೇವರು ನನಗೆ ಮಾತಾಡಿದಾಗ ನಾನು ಅಳುತ್ತಾ ಕೂತಿದ್ದೆ. ಹಾಲೆಲೂಯ. ಅದಕ್ಕೆ ದೇವರದು ಪ್ಲಾನ್ ನೋಡಿ. ಅದಕ್ಕೆ ನಾನು ಹೇಳೋದು, ದೇವರ ಮಾಸ್ಟರ್ ಸ್ಟ್ರಾಟಜಿಸ್, ಹಿ ಈಸ್ ಮಾಸ್ಟರ್ ಮೈಂಡ್, ಹಿ ಈಸ್ ಮಾಸ್ಟರ್ ಬ್ರೈನ್. ದೇವರು ನೋಡಿ ಆ ಜಾಗ, ಅದಕ್ಕೇನೆ ಆ ದೂತ ಬಂದು ಅಲ್ಲಿ ನಿಂದಿರೋದು. ದೂತನಿಗೆ ಅಲ್ಲಿ ಬಂದಾಗ ಏನು ಮಾಡೋಕ್ಕಾಗ್ತಾ ಇಲ್ಲ. ನಾನು ಯಾವಾಗ ಹೇಳೋದು, 2 ಸಾಮುವೇಲ 24ನೇ ಅಧ್ಯಾಯದಲ್ಲಿ ದೂತ ಬಂದು ಅಲ್ಲಿ ನಿಲ್ತಾ ಇದ್ದಾನೆ. ಯಾವ ಕಣದಲ್ಲಿ? ಅರುಣನ ಕಣದಲ್ಲಿ, ಅರುಣನ ಒಂದು ಮೈದಾನದಲ್ಲಿ ನಿಂದೋಕೆ ಕಾರಣ ಅಲ್ಲಿ ಒಬ್ಬ ಬೆಲೆ ಕೊಟ್ಟಿದ್ದಾನೆ. ಯಾರು? ಅಬ್ರಹಾಮನು. ಅವನು ಕರೆದಾಗ ಎಲ್ಲವನ್ನು ಬಿಟ್ಟು ದೇವರಿಗೋಸ್ಕರ ಬಂದ್ರು, ಎಲ್ಲವನ್ನು ಸಾಕ್ರಿಫೈಸ್ ಮಾಡಿದ್ರು, ಎಲ್ಲವನ್ನು ಬಿಟ್ಕೊಟ್ರು. ಅದಕ್ಕೆ ಆ ಜಾಗ ದೇವರು ಯಾವಾಗಲೂ ಗೌರವಿಸ್ತಾರೆ. ಅದಕ್ಕೆ ನಾನು ಹೇಳೋದು, ನಮ್ಮ ದೇವರು ಹಿ ಇಸ್ ಅ ಗಾಡ್ ಆಫ್ ಜನರೇಷನ್ಸ್. ದೇವರು ಪ್ರಾಮಿಸ್ ಕೊಟ್ರೆ ಹಾಲೆಲೂಯ ತಲೆಮಾರಿಗಳ ದೇವರಾಗಿದ್ದಾರೆ. ಹಾಲೆಲೂಯ. when what God started in Abraham, he fulfilled through generation. ಅಬ್ರಹಾಮನಿಗೆ ಏನು ವಾಗ್ದಾನ ಕೊಟ್ಟಿದೆ ಅಂತ ನಮಗೆ ನೋಡೋಣ. ಜೆನೆಸಿಸ್ 22:18ನೇ ವಾಕ್ಯ. ಬೇಗನೆ. ಆರ್ ಯು ಲರ್ನಿಂಗ್ ಸಮಥಿಂಗ್? ನೀವೆಲ್ಲ ಕಲಿತಾ ಇದ್ರೆ ಏನಾದರೂ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಆಮೇಲೆ ಜೆನೆಸಿಸ್ 22:18. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗೋದು. ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗೋದು. ಯಾರ ಸಂತತಿ? ಅಬ್ರಹಾಮನ ಸಂತತಿಯ ಮೂಲಕವಾಗಿ ಆಶೀರ್ವಾದ ಉಂಟಾಗುವಂತೆ ದೇವರು ಅಬ್ರಹಾಮನಿಗೆ ಯಾವ ಬೆಟ್ಟದಲ್ಲಿ ಪ್ರಾಮಿಸ್ ಕೊಟ್ಟರು? ಮೋರಿಯಾ ಬೆಟ್ಟದಲ್ಲಿ ಪ್ರಾಮಿಸ್ ಕೊಟ್ಟರು. ಓದಿರಿ ಸಿಸ್ಟರ್. ಯೆಹೋವನು ತನ್ನಾಣೆ ಇಟ್ಟು ಹೇಳಿದ್ದಾನೆ ಅಂದನು. ತನ್ನನ್ನೇ ಆಣೆ ಇಟ್ಟು ಹೇಳಿದಾನೆ. ಬೇರೆ ಯಾರು ಇರಲಿಲ್ಲ ದೇವರಿಗೆ. ದೇವರು ತನ್ನನ್ನೇ ಆಣೆ ಇಟ್ಟು ಹೇಳಿದಂತ ಜಾಗ ಆ ಮೌಂಟ್ ಮೋರಿಯಾ. ಅದಕ್ಕೆ ದೇವರ ದೂತನ ಅಲ್ಲಿ ಬಂದಾಗ ನಿಂತೋಗಿರೋದು. ಅವನಿಗೆ ಮತ್ತೆ ಮಾಡಕ್ಕಾಗಿಲ್ಲ, ಸಂಹಾರ ಮಾಡಕ್ಕಾಗಿಲ್ಲ. ಕಾರಣ ದೇವರು ಪ್ರಾಮಿಸ್ ಮಾಡಿರುವಂತ ಜಾಗ, ಅಲ್ಲಿ ತ್ಯಾಗ ಮಾಡಿರುವಂತ ಜಾಗ, ಅಲ್ಲಿ ದೇವರು ಒದಗಿಸಿರುವಂತ ಜಾಗ, ಅಲ್ಲಿ ದೇವರೇ ನಿನಗೆ ಪ್ರಾಮಿಸ್ ಕೊಟ್ಟಿದ್ದಾರೆ. ಹಲ್ಲೆಲೂಯಾ.
ಅದಕ್ಕೆ ನಮ್ಮ ದೇವರು ತಲೆಮಾರಿಯ ದೇವರಾಗಿದ್ದಾರೆ. ಹಾಲೆಲೂಯ. ನಿನ್ನ ಮಾತ್ರವಲ್ಲ ದೇವರು ನೋಡೋದು, ನಿನಗೆ ಮಾತ್ರ ಅಲ್ಲ ದೇವರು ಒದಗಿಸೋದು, ನಿನಗೂ ನಿನ್ನ ಮಕ್ಕಳಿಗೂ ತಲಾಂತರವಾಗಿ ಜನರೇಷನ್ ಆಫ್ಟರ್ ಜನರೇಷನ್ ದೇವರು ಒದಗಿಸುತ್ತಾನೆ. ಅದಕ್ಕೆ ಆ ಮೌಂಟ್ ಮೋರಿಯಾಗೆ ಏನು ಹೇಳೋದು? ಜೆಹೋವ ಜಾಯಿರಾ, ಯೆಹೋವ ಇರೇ. ಆಮೆನ್. ಯೆಹೋವ ಎಲ್ಲವನ್ನು ಒದಗಿಸುತ್ತಾನೆ. ಅದಕ್ಕೆ ಆ ಮೌಂಟ್, ಇವಾಗ ನಿಮಗೆ ಕನೆಕ್ಷನ್ ಗೊತ್ತಾಯ್ತಾ? ಆ ಮೌಂಟ್ ಮೋರಿಯಾದಲ್ಲಿನೇ ಅಬ್ರಹಾಮನು ಬೆಳಿ ಕೊಟ್ಟರು. ಅದೇ ಜಾಗದಲ್ಲಿನೇ ಅವನ ಚಿಕ್ಕ ಮಗನು ಅಂದರೆ ಮೊಮ್ಮಗ ಅಂತ ಮೀನ್ಸ್ ಗ್ರೇಟ್ ಗ್ರ್ಯಾಂಡ್ ಸನ್ ಆಗಿರುವಂಥ ದಾವೀದನು ತಪ್ಪು ಮಾಡಿದ್ರು. ದೇವರಲ್ಲಿ ಶಿಕ್ಷಿಸಿ ಅವನ್ನ ಸರಿಪಡಿಸು. ಅದೇ ಜಾಗದಲ್ಲಿ ದೇವರ ಆಲಯವನ್ನು ಕಟ್ಟಿದ್ದಾರೆ. ನೀನು ಎಲ್ಲಿ ಒಡೆದೋಗ್ತೀಯೋ, ಎಲ್ಲಿ ನಿನಗೆ ಉತ್ತರವನ್ನು ಇರದೇ ಇರ್ತೀಯೋ, ಅಲ್ಲಿನೇ ದೇವರು ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅಬ್ರಹಾಮನು ಬೆಟ್ಟ ಹತ್ತಿ ಹೋಗುವಾಗ ಅವನ ಮನಸ್ಸಲ್ಲಿ ವೇದನೆ, ನನ್ನ ಮಗನನ್ನು ಬೆಳಿ ಕೊಡಬೇಕು, ನಾನೇನು ಮಾಡೋದು? ದೇವರು ವಾಗ್ದಾನವನ್ನು ಕೊಟ್ಟಿದ್ದಾರಲ್ಲ, ಆದರೆ ನಾನು ಕೊಡಬೇಕಲ್ಲ ಅಂತ ನೋವಿಂದ ಹೋಗುವ ಬೆಟ್ಟದಲ್ಲಿನೇ ದೇವರು ಒದಗಿಸಿರೋದು. ಅದೇ ಕಣದಲ್ಲಿ ದೇವರು ಒದಗಿಸುತ್ತಾರೆ. ಹಲ್ಲೆಲೂಯಾ. ನೀನು ಎಲ್ಲಿ ಸಮರ್ಪಣೆ ಮಾಡ್ತೀಯೋ ಅಲ್ಲಿ ದೇವರು ಒದಗಿಸುವ ದೇವರಾಗಿದ್ದಾರೆ. ಇವಾಗ ನಾವು ಅಬ್ರಹಾಮನ ಸಂತತಿ ಅಂತ ಹೇಳೋದು ಯಾರು? ಅಬ್ರಹಾಮನ ಸಂತತಿ ಅಂದರೆ ಯೇಸು ಸ್ವಾಮಿ. ಸಿಸ್ಟರ್ಸ್ ಓದಿ ಗೆಲೇಷಿಯನ್ಸ್ 3:16 ಓದಿದ್ರಾ? ಗೆಲೇಷಿಯನ್ಸ್ 3:16. ದೇವರು ಅಬ್ರಹಾಮ, ಸ್ವಲ್ಪ ಜೋರಾಗಿ ಓದಿ. ಈ ವಾಕ್ಯ ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಗೆಲೇಷಿಯನ್ಸ್ 3:16. ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ. ಆಮೆನ್. ಆ ಒಬ್ಬನು ಕ್ರಿಸ್ತನು. ಅಬ್ರಹಾಮನ ಸಂತತಿ ಯಾರು? ಇಸಹಾಕನು. ಆದರೆ ಕರೆಕ್ಟಾಗಿ ದೇವರು ಮಾತಾಡೋರು ಯಾರು? ಯೇಸು ಸ್ವಾಮಿ. ಮತ್ತೆ 3:29 ಓದಿರಿ. 3:29 ಅದೇ ಅಧ್ಯಾಯ. ನೀವು ಕ್ರಿಸ್ತನವನಾಗಿದ್ದರೆ ಅಬ್ರಹಾಮನ ಸಂತತಿಯವರು. ಆಮೆನ್. ನೀನು ಕ್ರಿಸ್ತವನಾಗಿದ್ದರೆ ನೀನು ಅಬ್ರಹಾಮನ ಸಂತತಿ ಎಂಬುದಾಗಿ. ಅದಕ್ಕೆ ನಾವು ಕೂಡ ಇದಕ್ಕೆ ಭಾಗ್ಯವಂತರಾಗಿದ್ದಾರೆ. ಇದಕ್ಕೆ ನಾವು ಸೇರ್ಕೊಂಡು ಬಿಟ್ಟಿದ್ದೀವಿ ಅಲ್ವಾ? ವಾಟ್ ಗಾಡ್ ಸ್ಟಾರ್ಟೆಡ್ ಇನ್ ಅಬ್ರಹಾಮ್ ಹಿ ಹ್ಯಾಸ್ ಫುಲ್ಫಿಲ್ಡ್. ಯಾರ ಮೂಲಕವಾಗಿ? ಯೇಸು ಸ್ವಾಮಿ ಮೂಲಕವಾಗಿ. ಯೇಸು ಸ್ವಾಮಿಯಲ್ಲಿ. ಹಲ್ಲೆಲೂಯಾ. ಇನ್ನೊಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದು ತೆನೆಯ ಮೈದಾನ ಅಲ್ಲ, ಅದೊಂದು ಎತ್ತರವಾದ ಜಾಗ. ಹಲ್ಲೆಲೂಯಾ. ಆ ಒಂದು ಇಸ್ರಾಯೇಲ್ ರಾಜ್ಯದಲ್ಲಿ ಎಲ್ಲರನ್ನು ಮರಣ ದಂಡನೆ ಕೊಡುವಂಥ ಜಾಗ ಆಯಿತು ಗೋಲ್ಗಾತಾ, ಕ್ಯಾಲ್ವರಿ. ಗೋಲ್ಗಾತಾ ಅಂದರೆ ಕಪ್ಪಾಳದ ಸ್ಥಳ, ಪ್ಲೇಸ್ ಆಫ್ ಸ್ಕಲ್. ಅಲ್ಲಿ ಮೂಳೆಗಳು ಎಲ್ಲವನ್ನು ಸೇರಿಸ್ಕೊಂಡಿಟ್ಟಿರುವ ಜಾಗವಾಗಿದೆ ಕಪ್ಪಾಳದ ಸ್ಥಳ. ಅದಕ್ಕೇನು ಅರ್ಥ? ಗೋಲ್ಗೋತಾ. ಅದಕ್ಕೆ ನಾವು ಕ್ಯಾಲ್ವರಿ ಅಂತ ಹೇಳ್ತೇನೆ. ದೇವರು ಯಾವ ಒಂದು ತೆನೆ ಮೈದಾನವನ್ನು ದೇವರು ಸೆಲೆಕ್ಟ್ ಮಾಡಿಲ್ಲ. ಅಲ್ಲಿ ಯಾವುದು ತುಂಬ ದ್ರೋಹಿಗಳನ್ನು ಮರಣ ದಂಡನೆ ಕೊಡುವಂಥ ಜಾಗ, ತುಂಬ ಕ್ರೂರವಾಗಿ ಮರಣ ದಂಡನೆ, ಯಾವ ಬೆಲೆ ಇಲ್ಲರಿಂದ ಬೆಟ್ಟದಲ್ಲಿನೇ ಯೇಸು ಸ್ವಾಮಿ ಸತ್ತೋದ್ರು. ನಿಮಗೋಸ್ಕರ, ನಮಗೋಸ್ಕರ, ನನಗೋಸ್ಕರ ದೇವರು ಸತ್ತೋಗಿರೋದ ಜಾಗವಾಗಿದೆ ಕ್ಯಾಲ್ವರಿ. ಹಲ್ಲೆಲೂಯಾ. ಏನು ದೇವರು ಅಬ್ರಹಾಮನಲ್ಲಿ ಹೇಳಿರೋದು? ಅಬ್ರಹಾಮನಲ್ಲಿ ಹೇಳ್ತಾ ಇದ್ದಾರೆ ನಿನ್ನ ಸಂತತಿಯನ್ನು ಆಶೀರ್ವದಿಸನೆ. ಮತ್ತೆ ಯೇಸು ಸ್ವಾಮಿ ಸತ್ತೋದ್ರಲ್ಲ, ಮತ್ತೆ ಹೆಂಗೆ ದೇವರು ಆಶೀರ್ವದಿಸು? ನಮಗೆ ನೋಡೋಣ. ಜಾನ್ 12:24. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇಯಾಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ಆಮೇಲೆ ಒಂದು ಕಾಳು ಹಂಗೆ ಉಳಿದಿದ್ರೆ ಅದು ಹಂಗೆ ಇರುತ್ತೆ, ಯಾವ ಪ್ರಯೋಜನವಿಲ್ಲ. ಆದರೆ ಯೇಸು ಸ್ವಾಮಿ ನಮಗೋಸ್ಕರ ಜಡಿಯಲ್ಪಟ್ಟರು, ಒಡಿಯಲ್ಪಟ್ಟರು, ತೂರಲ್ಪಟ್ಟರು, ನುರಿಯಲ್ಪಟ್ಟರು, ಎಲ್ಲವನ್ನು ಆತನು ಸಹಿಸಿ ಆತನನ್ನು ಅವರು ಸಮಾಧಿಗೆ ಹಾಕಿ ಮತ್ತೆ 3ನೇ ದಿವಸ ಆತನು ಎದ್ದು ಬಂದಿದ್ದಾನೆ. ಅದೇ ಈ ಗೋಧಿ. ಹಾಲೆಲೂಯಾ. ಒಂದು ಗೋಧಿ ಅದು ಮಣ್ಣೊಳಗಡೆ ಹೋಗಿಲ್ಲ ಅಂದರೆ ಅದಕ್ಕೆ ಜೀವ ಬರೋದಿಲ್ಲ. ಅದೇ ಪ್ರಕಾರ ಯೇಸು ಸ್ವಾಮಿ ಸತ್ತು ಮಣ್ಣೊಳಗಡೆ ಹೋಗಿ 3ನೇ ದಿವಸ ಎದ್ದು ಬಂದಿದ್ದಾರೆ. ಅದೇ ಯೇಸು ಸ್ವಾಮಿನೇ ನಾವು ನಂಬುವುದು. ಈಗ ಒಂದು ತೆನೆ, ಒಂದು ಕಾಳು ಮಣ್ಣೊಳಗಡೆ ಹೋದರೆ ಏನಾಗುತ್ತೆ? ಅದರಲ್ಲಿ ನೀರು ಬೆಳಕು ಎಲ್ಲ ಬೀಳುವಾಗ
ಅದರಲ್ಲಿ ಮೊಳಕೆ ಬರುತ್ತೆ. ಆ ಮೊಳಕೆ ಮತ್ತೊಂದು ಮರವಾಗಿ ಮಾರ್ಪಡುತ್ತೆ. ಅದರಿಂದ ಅನೇಕ ಫಲಗಳು ಬರುತ್ತೆ. ಅದೇ ನಾವು ನೀವು ಇವತ್ತಾಗಿರೋದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಸತ್ತಿರೋದ್ರಿಂದ ನಾವು ಇವತ್ತು ಬದುಕ್ತಾ ಇದ್ದೀವಿ. ಯೇಸು ಸ್ವಾಮಿ ಆವತ್ತು ನಮಗೋಸ್ಕರ ಮಾಡಿರೋದ್ರಿಂದ ಇವತ್ತು ನಾವು ಇಲ್ಲಿರೋದು, ಯೇಸುವಿನ ಮಕ್ಕಳಾಗಿರೋದು. ಆವತ್ತು ಯೇಸು ಕ್ರಿಸ್ತನ ಮಾಡದೆ ಹೋಗಿದ್ರೆ ನಾವು ಇವತ್ತು ಇಲ್ಲಿ ಯೇಸುವಿನ ಮಕ್ಕಳಾಗಿ ಇರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇದೇ ಯೇಸು ಸ್ವಾಮಿ ಮಾಡಿ ಮುಗಿಸಿರೋದು. ಆ ಸಿಲುಬೆಯಲ್ಲಿ, ಆ ಗೋಲ್ಗೊಥಾಯಲ್ಲಿ ಅದು ಆಗದ್ರೇನು ದೇವರು ಬಿಟ್ಟಿಲ್ಲ. ಅದರಿಂದ ಅನೇಕ ಫಲಗಳು ನೀವು ಉಂಟಾಗುವಂತೆ ದೇವರು ಮಾರ್ಪಡಿಸಿದ್ದು. ಇದೇ ಅಬ್ರಹಾಮನ ಕೊಟ್ಟಿರುವಂಥ ಆಶೀರ್ವಾದ ನಿನ್ನ ಸಂತತಿಯ ಮೂಲಕವಾಗಿ ಇಡೀ ಜನಾಂಗವನ್ನು, ಇಸ್ರಾಯೇಲರ ಮಾತ್ರ ಅಲ್ಲ, ಇಡೀ ಜನರನ್ನು, ಇಡೀ ಲೋಕವನ್ನು ಆಶೀರ್ವದಿಸನೆ. ಆ ಒಂದು ಪ್ರಾಮಿಸ್ ದೇವರು ಕಾಲ್ವರಿಯಲ್ಲಿ, ಗೊಲ್ಗೊಥಾಯಲ್ಲಿ, ಆ ಬೆಟ್ಟದ ಮೇಲೆ ದೇವರು ಪೂರ್ವಹಿಸಿದ್ರು. ಹಲ್ಲೆಲೂಯಾ. ಅದಕ್ಕೆ ಇವಾಗ ನಿಮಗೆ ಗೊತ್ತಾಗ್ತದೆ ಏನು ತೆನೆ ಮೈದಾನ ಅಂದರೆ. ತೆನೆ ಮೈದಾನ ಅಂದರೆ ನಿಮ್ಮನ್ನು ಶುದ್ಧೀಕರಿಸುವ ಜಾಗ, ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಕೊಡುವಂಥ ಜಾಗ. ಹಲ್ಲೆಲೂಯಾ. ಅದಕ್ಕೆ ದೇವರು ನಮಗೋಸ್ಕರ ಕಷ್ಟಪಟ್ಟರು, ಆತನು ನುರಿಯಲ್ಪಟ್ಟರು, ಆತನು ತೂರಲ್ಪಟ್ಟರು, ಆತನನ್ನು ಅವರು ಓಡಿದ್ರು. ದೇವರನ್ನು ಗಾಡ್ ವಾಸ್ ರಿಯಲಿ ಕ್ರಶ್ಡ್. ಜೀಸಸನ್ನು ಅವರು ಕ್ರಶ್ ಮಾಡಿದರು. ಅದೇ ದೇವರು ಕೂಡ ಒಂದು ಥ್ರೆಶಿಂಗ್ ಫ್ಲೋರ್ ಮೂಲಕವಾಗಿ ನಮ್ಮ ದೇವರು ಹೋಗಿದ್ದಾರೆ. ಒಂದು ತೆನೆ ಮೈದಾನದ ಅವಸ್ಥೆ ಮೂಲಕವಾಗಿ ದೇವರು ಹೋಗಿರೋದು ಏನಕ್ಕೆ ಗೊತ್ತಾ? ನಿನಗೂ ನನಗೂ ಜೀವ ಕೊಡಕ್ಕೆ, ನಿನಗೂ ನನಗೆ ಎಲ್ಲ ಆಶೀರ್ವಾದಗಳು ಆ ಸಿಲುಬೆಯ ಮೂಲಕವಾಗಿ ದೊರಕಲಿಕ್ಕೆ ದೇವರು ಎಲ್ಲವನ್ನು ಕಷ್ಟವನ್ನು ಸಹಿಸಿರೋದು. ಈಗ ನಿಮಗೆ ಗೊತ್ತಾಯ್ತಾ? ನಾನು ರೂತಳ ಬುಕ್ಕಿಂದ ಇಲ್ಲೆಲ್ಲವನ್ನು ಹೋಗೋಕ್ಕೆ ದೇವರು ಸಹಾಯ ಮಾಡಿದರು. ದೇವರು ನನ್ನ ಕಣ್ಣುಗಳನ್ನು ಓಪನ್ ಮಾಡಿದರು. ಇದೇ ಥರ ಜಾಗಗಳು. ಹಲ್ಲೆಲೂಯಾ. ನಾವು ರೂತಳಿಂದ ನೋಡೋದಾದರೆ ತೆನೆಯ ಮೈದಾನದಲ್ಲಿ ಅವಳಿಗೆ ಎಲ್ಲವನ್ನು ಸಿಕ್ಕಿರೋದು. ಅವಳದ ಪ್ರಾಬ್ಲಮ್ಸ್ ಸೆಟಲ್ ಆಗಿರೋ ಜಾಗ, ಅವಳು ಬೋವಸನ್ನು ಭೇಟಿಯಾಗಿರೋದ ಜಾಗ, ಅವಳನ್ನು ತುಂಬಿಸಿ ಕಳಿಸಿರೋದ ಜಾಗ, ಅವಳ ಬಾವಿಯನ್ನು ಸುರಕ್ಷಿತವಾಗಿ ಮಡಗಿರೋ ಜಾಗ. ನಾವು ಗಿದೆಯನನ್ನು ನೋಡುವಾಗ ಅಲ್ಲಿನೇ ಅವನನ್ನು ಕರೆದಿರೋದು, ಅವನನ್ನು ಭಯವನ್ನು ನೀಗಿಸಿರುವಂಥ ಜಾಗ, ಅವನನ್ನು ಪರಾಕ್ರಮಶಾಲಿ ಎಂದು ದೇವರು ಕೂಗಿದ ಜಾಗ, ಅವನ ಸಂಶಯವನ್ನು ನೀಗಿಸುವಂತ ಜಾಗ, ಅವನಿಗೆ ಕ್ಲಾರಿಟಿಯನ್ನು ಕೊಟ್ಟಿರೋ ಜಾಗ. ನಾವು ದಾವೀದನನ್ನು ನೋಡುವಾಗ ಅವನ ಪಶ್ಚಾತ್ತಾಪ ಪೆಟ್ಟಿರುವಂತ ಜಾಗ, ಹೋಮ ಬೆಲಿಯನ್ನು ಕೊಟ್ಟಿರೋ ಜಾಗ, ದೇವರ ಕರುಣೆಯನ್ನು ದೊರಕಿರುವಂತ ಜಾಗ. ಕರುಣೆ ಮಾತ್ರವಲ್ಲ, ದೇವರ ಫ್ಯೂಚರ್ ಪ್ಲಾನಿಗೆ ದೇವರು ಅವನನ್ನು ಯೂಸ್ ಮಾಡಿರುವಂತ ಜಾಗ. ಅದು ಮಾತ್ರವಲ್ಲ, ಶಲೋಮನನ್ನು ದೇವರು ಯೂಸ್ ಮಾಡ್ತಾ ಇದ್ರೆ ಆಲಯವನ್ನು ಕಟ್ಟಿರುವಂತ ಜಾಗ. ಅದು ಮಾತ್ರವಲ್ಲ, ಅಲ್ಲಿನೇ ಅಬ್ರಹಾಮನ ಸ್ವಂತ ಮಗನನ್ನು ಅರ್ಪಿಸಿರುವಂತ ಜಾಗ, ಅಲ್ಲಿನೇ ದೇವರು ಒದಗಿಸಿರುವಂತ ಜಾಗ, ಅಲ್ಲಿ ನಿನ್ನ ಪ್ಲಾನ್ಸ್, ದೇವರು ನಿನ್ನ ಪ್ಲಾನ್ಸ್ ಎಲ್ಲ ಅನ್ಲಾಕ್ ಮಾಡಿರುವಂತ ಜಾಗ, ನಿನಗೋಸ್ಕರ ದೇವರು ಮಾಡಿರುವಂತ ಎಲ್ಲ ಪ್ರಾಮಿಸ್ ಅನ್ನು ಅನ್ಲಾಕ್ ಮಾಡಿರುವಂತ ಜಾಗವಾಗಿದೆ. ಹಲ್ಲೆಲೂಯಾ. ಇದೇ ಜಾಗದಲ್ಲಿ ದೇವರು ಕಟ್ಟುತ್ತಾರೆ, ಇದೇ ಜಾಗದಲ್ಲಿ ದೇವರು ಪುನಃಸ್ಥಾಪನೆ ಕೊಡ್ತಾರೆ, ಇದೇ ಜಾಗದಲ್ಲಿ ದೇವರು ನಿನ್ನನ್ನು ಸರಿಪಡಿಸ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಈ ಒಂದು ಜಾಗ ಇಟ್ಸ್ ಅ ಪ್ಲೇಸ್ ಆಫ್ ಫೇತ್ಫುಲ್ನೆಸ್, ಇಟ್ಸ್ ಅ ಪ್ಲೇಸ್ ಆಫ್ ಹಾನೆಸ್ಟಿ, ಇಟ್ಸ್ ಅ ಪ್ಲೇಸ್ ಆಫ್ ರಿಪೇರ್, ಇಟ್ಸ್ ಅ ಪ್ಲೇಸ್ ಆಫ್ ರಿಡೀಮ್, ಇಟ್ಸ್ ಅ ಪ್ಲೇಸ್ ಆಫ್ ರಿಡಂಪ್ಷನ್, ಇಟ್ಸ್ ಅ ಪ್ಲೇಸ್ ಆಫ್ ರೆಸ್ಟೋರೇಷನ್. ಹಲ್ಲೆಲೂಯಾ. ನಿಮಗೋಸ್ಕರ ದೇವರು ಎಲ್ಲವನ್ನು ಮಾಡುವ ಜಾಗ ಆಗಿದೆ ತೆನೆಯ ಮೈದಾನ. ಹಲ್ಲೆಲೂಯಾ. ಅದಕ್ಕೆ ಎಷ್ಟು ಜನರಿಗೆ ತೆನೆಯ ಮೈದಾನಕ್ಕೆ ಬರಲಿಕ್ಕೆ ಇಷ್ಟ ಇದೆಯಾ? ಹಲ್ಲೆಲೂಯಾ. ದೇವರು ನೋಡಿ, ನಾನು ಅದು ನೋಡಿ ನಾನು ಅಳದೆ. ದೇವರು ಎಷ್ಟು ಮಾಸ್ಟರ್ ಸ್ಟ್ರಾಟಜಿಸ್ಟ್ ಆಗಿದ್ದಾರೆ. ದೇವರು ಅಬ್ರಹಾಮನಿಗೆ ಪ್ರಾಮಿಸ್ ಕೊಡುವಾಗ ನಿನ್ನ ಸಂತತಿನ ಆಶೀರ್ವದಿಸ್ತೀನಿ ಅಂತ ಹೇಳಿದ್ರು. 1000 ವರ್ಷ ಬಿಟ್ಟೆ ದಾವೀದನನ್ನು ಬರೋದು, ದಾವೀದನ ಒಂದು 40 ವರ್ಷ ಬಿಟ್ಟೆ ಸೋಲಮನ್ ಬರೋದು, ದಾವಿನಿಂದ ಜೀಸಸ್ಗೆ ಮತ್ತೆ ಒಂದು 1000 ಇಯರ್ಸ್ ಇದೆ, ಎಲ್ಲ ಸೇರಿದ 2000 ಇಯರ್ಸ್ ಗ್ಯಾಪ್ ಇದೆ. ಆದರೆ ನೀವು ನೋಡಿ, ಅದೇ ಜಾಗ ಒಂದು ಬೆಟ್ಟದಲ್ಲಿ ಅಬ್ರಹಾಮನು ಯಜ್ಞ ಬಲಿ ಅರ್ಪಿಸಿ ಮುಂದೆ ಹೋಗ್ತಾನೆ. ಮತ್ತು ಆ ಜಾಗ ಯಾರಿಗೋ ಸೇರ್ಕೊಂಡ್ರು, ಅದು ಜೆಬೂಸರಿಗೆ ಸೇರ್ಕೊಂಡ್ರು. ಜೆಬೂಸಿನ ಕೈಯಿಂದ ದೇವರು ಮತ್ತೆ ದಾವೀದನಿಗೆ ಕೊಡ್ತಾನೆ. ದಾವೀದನ ಅದು ತಗೊಳ್ತಾ ಇದ್ದಾನೆ. ದಾವೀದನಿಂದ ಅದು ಯಾರಿಗೆ ಹೋಗ್ತಾ ಇದೆ? ಸೊಲೊಮನನ್ನು ಹೋಗ್ತಾ ಇದ್ದಾರೆ. ಎಲ್ಲೋ ಇದವರನ್ನು ದೇವರು ಕನೆಕ್ಟ್ ಮಾಡ್ತಾರೆ, ಎಲ್ಲವನ್ನು ಕನೆಕ್ಟ್ ಮಾಡುವಂಥದ್ದು. ಅದಕ್ಕೆ ನಾನು ಹೇಳಿದೆ, ದೇವರು ಮಾಸ್ಟರ್ ಸ್ಟ್ರಾಟಜಿಸ್. ದೇವರು ಪ್ರಾಮಿಸ್ ಕೊಟ್ಟರೆ ಅದನ್ನು ದೇವರು ಬ್ರೇಕ್ ಮಾಡಲ್ಲ. ಗಾಡ್ ಇಸ್ ಅ ಗಾಡ್ ಆಫ್ ಕವನೆಂಟ್, ಹಿ ಇಸ್ ಅ ಗಾಡ್ ಆಫ್ order, he is a god of generations. hallelujah. ಆತನು ನನಗೆ ಒಂದು ಪ್ರಾಮಿಸ್ ಕೊಟ್ಟರೆ ಅದು ಅಬ್ರಹಾಮನ ಕೊಟ್ಟಿರಂತ ಪ್ರಾಮಿಸ್ ನೆರವೇರಿಸೋದು ದೇವರ ಕರ್ತವ್ಯ. ಅದಕ್ಕೆ ಯಾರ ಮೂಲಕವಾಗಿ ಯಾರ ಕಡೆ ಎಂದ ರೀತಿಯಲ್ಲಿ ಮಾತಾಡಬೇಕು, ಎಂದ ರೀತಿಯಲ್ಲಿ ತರಬೇಕು ದೇವರಿಗೆ ಗೊತ್ತಿದೆ. ಆ ಆಲಯವನ್ನು ಕಟ್ಟೋದಕ್ಕೆ ದೇವರು ಎಲ್ಲ ಕಾರ್ಯಗಳನ್ನು ಆಲ್ರೆಡಿ ಪ್ಲಾನ್ ಮಾಡಿದ್ರು. ಹಲ್ಲೆಲೂಯಾ. ಅದೆಲ್ಲವನ್ನು ನಡೆದಿರೋದು
ಕಣದಲ್ಲಿನೇ. ಅದಕ್ಕೆ ಸಂಹಾರ ದೂತನು ಆ ಕಣದಲ್ಲಿ ಬಂದು ನಿಂತು ಹೋಗಿರೋದು. ಕಾರಣ ನನ್ನ ದಾಸನು, ನನ್ನ ಫ್ರೆಂಡು, ದೇವರು ಅಬ್ರಹಾಮನ ಹೇಳಿದ ನನ್ನ ಸ್ನೇಹಿತನಾಗಿರುವ ಅಬ್ರಹಾಮನನ್ನು ತನ್ನನ್ನೇ ಸಮರ್ಪಿಸುವ ಜಾಗ, ಅವನಿಗೆ ಒದಗಿಸಿರುವಂಥ ಜಾಗ, ನಾನು ಅವನಿಗೆ ಪ್ರಾಮಿಸ್ ಮಾಡಿರೋ ಜಾಗದಲ್ಲಿ ನಾನೇನು ಮತ್ತೆ ಮಾಡೋದಿಲ್ಲ. ಅದಕ್ಕೆ ನಿಮಗೆ ಎಷ್ಟೋ ಪ್ರಾಮಿಸ್ ಈ ಆಲಯದಲ್ಲಿ ದೇವರು ಕೊಟ್ಟಿದ್ದಾರೆ. ಇಲ್ಲಿ ನೀವು ಗಟ್ಟಿಯಾಗಿ ನಿಲ್ಲುವಾಗ ಇಲ್ಲಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾರೆ, ನಿನ್ನೊಟ್ಟಿಗೆ ಹೃದಯಂಗವಾಗಿ ಮಾತಾಡ್ತಾರೆ, ನಿನ್ನ ಭಯವೆಲ್ಲ ನೀಗಿಸ್ತಾರೆ. ಹಾಲೆಲೂಯ. ನಿನಗೆ ಬೆಲವನ್ನು ಕೊಡ್ತಾರೆ. ಹಾಲೆಲೂಯ. ಅದೇ ಈ ತೆನೆ ಮೈದಾನ. ನಿಮ್ಗೆ ಏನಾದರೂ ಅರ್ಥವಾಯ್ತಾ? ಏನಾದರೂ ಒಂದು ಹೊಸ ಕಾರ್ಯಗಳು ನೀವು ಕಳೆದಿದ್ದೀರಾ ಇವತ್ತು ಅಂದರೆ ನೀವು ಜೋರಾಗಿ ಒಂದು ಆಮೇಲೆ ದೇವರಿಗೆ ಹೇಳಿ. ಹಾಲೆಲೂಯ. ದೇವರು ನಿಮ್ಮನ್ನು ಪರಾಕ್ರಮಶಾಲಿ ಅಂತ ಕರೆಯೋದು. ಯಾರು ಏನೇ ಹೇಳಲಿ, ಆದರೆ ದೇವರು ನಿನಗೆ ಒಂದು ಐಡೆಂಟಿಟಿ ಕೊಡ್ತಾ ಇದ್ದಾರೆ, ನಿನಗೆ ಒಂದು ಅಡ್ರೆಸ್ ಕೊಡ್ತಾ ಇದ್ದಾರೆ. ನಿನ್ನನ್ನು ಮಾತ್ರವಲ್ಲ, ದೇವರು ನಿನ್ನನ್ನು ಪರಂಪರೆಯಲ್ಲಿ ಸೇರಿಸಿದ್ದಾರೆ, ಆತನ ಮಕ್ಕಳಾಗಿ ಅಂಗೀಕಾರ ಮಾಡ್ತಾ ಇದ್ದಾರೆ. ಇನ್ನು ಲಾಸ್ಟ್ ನಾವು ನೋಡೋಣ, ಲಾಸ್ಟ್ ಸ್ಲೈಡ್. ಗಾಡ್ ಪ್ರಾಮಿಸ್ ವಿಲ್ ಕಮ್ ಟು. ದೇವರು ಏನು ಹೇಳಿದಾರೋ ಅದೇ ನಡೆಯುತ್ತೆ. ಜೀಸಸ್ ನೆವರ್ ಫೇಲ್ಸ್, ಹಿಸ್ ಲವ್ ನೆವರ್ ಫೇಲ್ಸ್. ಹಿ ರಿಸ್ಟೋರ್ಸ್, ಹಿ ರಿಪೇರ್ಸ್, ಹಿ ರೀಬಿಲ್ಡ್ಸ್ ಆ್ಯಂಡ್ ಹಿ ರೆಡೀಮ್ಸ್. ವಿಮೋಚನೆ ಕೊಡುವ ದೇವರು. ವಿಮೋಚನೆ ಅಂದರೆ ಶಾರ್ಟ್ ಟೈಮ್ ಪ್ಲಾನ್ ಅಲ್ಲ, ಅದು ಲಾಂಗ್ ಟೈಮ್. ನಿನಗೆ ಮಾತ್ರ ಅಲ್ಲ, ನಿನ್ನ ತಲೆಮಾರಿಗೆ ದೊರಕಿ ಬರುವಂತೆ ದೇವರು ಮಾಡುವ ದೇವರಾಗಿದ್ದಾರೆ. ಲಾಸ್ಟ್ ವಾಕ್ಯ ಓದಿ ನಾವು ಮುಕ್ತಾಯಪಡಿಸೋಣ. ಇವಾಗ ಯೇಸು ಸ್ವಾಮಿಯನ್ನು ಯಾರು ಭೂಮಿಗೆ ಕಳಿಸಿದ್ರು? ತಂದೆ ದೇವರು ಕಳಿಸಿದ್ರು. ಯಾರ ಮೂಲಕವಾಗಿ ಯೇಸು ಸ್ವಾಮಿ ಹುಟ್ಟು ಬಂದದ್ದು? ಪರಿಶುದ್ಧಾತ್ಮ ಮೂಲಕವಾಗಿ. ಅದೇ ಪರಿಶುದ್ಧಾತ್ಮನಿಂದಾನೇ ಯೇಸು ಸ್ವಾಮಿ ಮತ್ತೆ ಪುನರುದ್ಧಾನ ಹೊಂದಿರೋದು. ಅದೇ ಆತ್ಮನೇ ದೇವರು ನಿಮಗೂ ನಮಗೂ ಕೊಟ್ಟಿರೋದು. ಇವಾಗ ನಾವು ಕಟ್ತೀವಿ. ಇವಾಗ ನೀವು ಹೋದ್ರೆ ನೆಕ್ಸ್ಟ್ ಸ್ಲೈಡ್, ಲಾಸ್ಟ್ ಸ್ಲೈಡ್ ತೋರಿಸಿಬೋದು. ಇದೇ ನಿಮ್ಮದು ಪ್ರಾಮಿಸ್ಸು. ನೀವು ಬರ್ಕೊಳ್ಳಿ. ಐಸಾಯ 58:12 ಓದಿರಿ ಸಿಸ್ಟರ್. ಇದು ಓದಿ ನಾವು ಮುಕ್ತಾಯಪಡಿಸ್ತೇನೆ. ಐಸಾಯ 58:12. ನಿಮ್ಮ ಸಂತಾನದವರು ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು. ನೀವು ತಲತಲಾಂತರಗಳಿಂದ ಪಾಳು ಬಿದ್ದಿರುವ ಅಸ್ಥಿವಾರಗಳ ಮೇಲೆ ಕಟ್ಟಡಗಳನ್ನು ಎಬ್ಬಿಸುವಿರಿ. ಬಿದ್ದ ಗೋಡೆಯನ್ನು ಹಾಕುವ ಜನಾಂಗ, ಹಾದಿಗಳನ್ನು ತಿರುಗಾಡುವ ಸ್ಥಿತಿಗೆ ತರುವ ಜನಾಂಗ ಎಂಬೀ ಬಿರುದುಗಳು ನಿಮಗುಂಟಾಗುವವು. ಆಮೆನ್. ನಾವು ವಿ ಹ್ಯಾವ್ ಹೋಲಿ ಸ್ಪಿರಿಟ್. ನಾವು ಏನೇನು ಮಾಡ್ತೀವಿ ಇವಾಗ? ನಾವು ಕಟ್ತೀವಿ. ಲಾಸ್ಟು ತೋರಿಸಿಬೋದಾ? ಇವಾಗ ನೀವು ದೇವರ ಹತ್ರ ಪಶ್ಚಾತ್ತಾಪ ಬಿಟ್ಟು ಬಂದರೆ, ದೇವರನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದರೆ, ನಿಮ್ಮ ಮೂಲಕವಾಗಿ ದೇವರು ಕಟ್ಟುತ್ತಾರೆ. ರೀಬಿಲ್ಡ್ ದ ಏನ್ಷಿಯಂಟ್ ರೂಯಿನ್ಸ್, ರೈಸ್ ದ ಓಲ್ಡ್ ಫೌಂಟೇನ್ಸ್, ರಿಪೇರ್ ದ ಬ್ರೋಕನ್ ವಾಲ್ಸ್ ಆ್ಯಂಡ್ ರಿಸ್ಟೋರ್ ದ ಸ್ಟ್ರೀಟ್. ಅದು ನಿಮ್ಮ ಮೂಲಕವಾಗಿ, ನಮ್ಮ ಮೂಲಕವಾಗಿ ಪರಿಶುದ್ಧಾತ್ಮ ದೇವರು ನಮ್ಮೊಳಗಡೆ ಮಾಡುವ ದೇವರಾಗಿದ್ದಾರೆ. ಕಾರಣ ಪವಿತ್ರಾತ್ಮ ದೇವರು ಯೇಸು ಸ್ವಾಮಿನ ಮರಣದಿಂದ ಎಬ್ಬಿಸ ಅದೇ ಪವಿತ್ರಾತ್ಮ ದೇವರು ನಮ್ಮ ಒಳಗಡೆ ಇರುವುದರಿಂದ, ಅದಕ್ಕೆ ದೇವರು ನಮ್ಮನ್ನು ಒಡೆಯೋದಕ್ಕೆ ಕರೆದಿಲ್ಲ, ನಮ್ಮನ್ನು ಮುರಿದು ಹಾಕಕ್ಕೆ ಕರೆದಿಲ್ಲ. ಮುರಿತಾರೆ, ಆದರೆ ದೇವರು ನಮ್ಮ ಗಾಯಗಳನ್ನು ಕಟ್ಟುವ ದೇವರು. ಅದರಲ್ಲೇ ನನಗೆ ಬಿಡುಗಡೆ ಕೊಡುವಂಥ ದೇವರು. ಹಾಲೆಲೂಯ. ಅದಕ್ಕೆ ನಾವು ಇವಾಗ ಪ್ರೇಯರ್ ಮಾಡೋಣ. ಥ್ರೆಶಿಂಗ್ ಫ್ಲೋರ್ ಇಸ್ ಅ ಪ್ಲೇಸ್ ಆಫ್ ಪರ್ಸನಲ್ ಎನ್ಕೌಂಟರ್. ದೇವರಾಗಿರುವಂಥ ಅನ್ಯೋನ್ಯತೆಯ ಜಾಗ. ಹಾಲೆಲೂಯ. ನಿನ್ನ ರಿಡಂಪ್ಷನ್, ನಿನ್ನ ವಿಮೋಚನೆ ಇರುವಂಥ ಜಾಗ, ನಿನಗೆ ಹೊದಿಕೆಯನ್ನು ಕೊಡುವಂಥ ಜಾಗ, ನಿನ್ನನ್ನು ತುಂಬಿಸುವಂಥ ಜಾಗವಾಗಿದೆ. ನಿನ್ನ ಎಲ್ಲ ಹಾಲೆಲೂಯ, ನಿನ್ನ ಎಲ್ಲ ಭಯವನ್ನು ನೀಗಿಸುವಂಥ ಜಾಗ, ನಿನ್ನನ್ನು ಹಾಲೆಲೂಯ ಪರಾಕ್ರಮಶಾಲಿ ಎಂದು ಕರೆದಂಥ ಜಾಗ, ನಿನ್ನ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿ ನಿನಗೆ ಸ್ಪಷ್ಟತೆಯನ್ನು ಪಡಿಸಿರುವಂಥ ಜಾಗ. ಹಾಲೆಲೂಯ. ಅದೇ ಜಾಗದಲ್ಲಿ ನಿನ್ನ ಅನುಸರಿಸುವುದು, ಅದೇ ಜಾಗದಲ್ಲಿ ನೀನು ಹಾಲೆಲ್ಲ ಸಬ್ಮಿಟ್ ಮಾಡಿರೋದು, ಅದೇ ಜಾಗದಲ್ಲಿ ನೀನು ದೇವರ ಫೇತ್ಫುಲ್ನೆಸ್, ದೇವರ ನಂಬಿಕೆಯನ್ನು ನೋಡಿರುವಂಥ ಜಾಗ. ಹಾಲೆಲೂಯ. ನಿಂದ ಎಲ್ಲ ಫ್ಯೂಚರ್ ಪ್ಲಾನ್ಸ್, ಪ್ರಾಮಿಸಸ್, ರಿಸ್ಟೋರೇಷನ್, ರೆಡೆಂಪ್ಷನ್, ಎಲ್ಲವನ್ನು ರಿಪೇರ್, ಎಲ್ಲವನ್ನು ಅದೇ ಜಾಗದಲ್ಲಿ ನಡೆಯುತ್ತೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಹಾಲೆಲೂಯ. ಸ್ತೋತ್ರ ದೇವರೇ. ಕರ್ತನೆ, ಇದುವರೆಗೆ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ದೇವರೇ. ಕೆಲವೊಂದು ಸಮಯದಲ್ಲಿ ನಾವು ತೆನೆಗಳು ಬಡಿಯೋದು ಹಾಗೆ ನಾವು ಹೋಗಿದ್ದೇವೆ, ನೋವುಗಳ ಮೂಲಕವಾಗಿ ಹೋಗಿದ್ದೇನೆ ಕರ್ತನೆ. ನೋವುಗಳ ಮೂಲಕವಾಗಿ ಹೋಗುವಾಗಲೂ ನೀವು ನಮ್ಮ ಜೊತೆ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಗಿದೆಯೋನಿಗೆ ಹೇಳಿದ ಪ್ರಕಾರ, ನಾನು ನಿನ್ನ ಜೊತೆ ಇರ್ತೀನಿ, ನೀನು ಹೋಗಿ ಅವರನ್ನು ಸೋಲಿಸು ಎಂಬುದಾಗಿ ಪರಾಕ್ರಮಶಾಲಿ ಅಂತ ದೇವರು ನಮ್ಮನ್ನು ಕರೆದಿದ್ದಾರೆ. ನಮ್ಮನ್ನೆಲ್ಲ ತುಂಬಿಸಿ ಕಳಿಸುವಂಥ ಜಾಗ, ನಮಗೆ ಮತ್ತೊಮ್ಮೆ ವಿಮೋಚನೆ ಕೊಟ್ಟಿರುವಂಥ
ಒಂದು ಜಾಗ. ಅಲ್ಲಿ ಮತ್ತೊಮ್ಮೆ ನಮ್ಮನ್ನು ಪರಿಪೂರ್ಣವಾಗಿ ಅರ್ಪಣೆ ಮಾಡುವಂಥ ಜಾಗ. ನೀವು ಯಾವಾಗ ದೇವರ ಬಳಿಯಲ್ಲಿ ಒಂದು ಪರಿಪೂರ್ಣವಾಗಿ ಅರ್ಪಣೆ ಮಾಡ್ತೀವೋ ಅಲ್ಲಿ ದೇವರು ನಿನಗೋಸ್ಕರ, ನಿನ್ನ ರಿಡೆಂಪ್ಷನ್ ಸ್ಟಾರ್ಟ್ ಆಗಿದೆ, ನಿನ್ನ ವಿಮೋಚನೆ ಸ್ಟಾರ್ಟ್ ಆಗಿದೆ, ನಿನ್ನ ರಕ್ಷಣೆ ಸ್ಟಾರ್ಟ್ ಆಗಿದೆ. ಹಾಲೆಲೂಯಾ. ನಿನಗೋಸ್ಕರ ಎಲ್ಲವನ್ನು ಮಾಡುವಂಥ ಜಾಗ. ಎಷ್ಟು ಜನ ಆ ಮೈದಾನಕ್ಕೆ ಹೋಗಕ್ಕೆ ರೆಡಿ ಆಗಿದ್ದೀರಾ? ದೇವರನ್ನು ನೋಡಕ್ಕೆ, ಭೇಟಿಯಾಗಿ ರೆಡಿ ಆಗಿದ್ದೀರಾ? ಪೂರ್ಣವಾಗಿ ಬಿಟ್ಕೊಡಕ್ಕೆ ರೆಡಿ ಆಗಿದ್ದೀರಾ? ಆ ನೋವುಗಳನ್ನು ಸಹಿಸಕ್ಕೆ ರೆಡಿ ಆಗಿದ್ದೀರಾ? ನಿಮ್ಮನ್ನೇ ಅರ್ಪಿಸಕ್ಕೆ ರೆಡಿ ಆಗಿದ್ದೀರಾ? ಯಾರು ದೇವರಿಗೋಸ್ಕರ ಯಜ್ಞ ಬಲಿಗಳು, ಈ ನಾವು ಹೊಸ ಒಡಂಬಡಿಕೆಯಲ್ಲಿ ಯಜ್ಞ ಬಲಿಗಳಂದ್ರೆ ದೇವರಿಗೆ ಪೂರ್ಣವಾಗಿ ಸಮರ್ಪಿಸೋದು, ದೇವರಿಗೆ ಪೂರ್ಣವಾಗಿ ಸ್ತುತಿ ಸ್ತೋತ್ರಗಳನ್ನು, ಯಾವಾಗಲೂ ಸ್ತುತಿ ಸ್ತೋತ್ರಗಳನ್ನು ಹೇಳುವುದು. ಎಷ್ಟು ಜನ ರೆಡಿ ಆಗಿದ್ದೀರಾ? ನಿಮಗೋಸ್ಕರ ಇಷ್ಟೆಲ್ಲ ಮಾಡಿದಾತನೆ. ಆ ಗೋಧಿ ಮಣಿ, ಹಾಲಿನ ಗೋಧಿಯ ಕಾಳು ನಿಮಗೋಸ್ಕರ, ನಮಗೋಸ್ಕರ ಹಾಲೆಲೂಯ ಸತ್ತು ಮಣ್ಣಿಗೆ ಹೋಗಿ ಮತ್ತೆ ಜೀವಂತವಾಗಿ ಬಂದಿದ್ದಾರೆ. ಅದೇ ದೇವರನ್ನು ನಾವು ನಂಬ್ತಾ ಇದ್ದೀನಿ. ದೇವರು ಮತ್ತೆ ಪುನರ್ಜೀವಿಸುವಂತ ದೇವರು, ಪುನಃ ಸ್ಥಾಪನೆ ಮಾಡುವಂತ ದೇವರು, ಪುನಃ ಕಟ್ಟುವಂತ ದೇವರು. ಹಾಲೆಲೂಯ. ನಿನಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ. ದೇವರು ಹೇಳಿದ್ದಾರೆ, ಇಟ್ ಈಸ್ ಫಿನಿಶ್ಡ್. ನಿನಗೋಸ್ಕರ ಎಲ್ಲವನ್ನು ಮಾಡಿ ಆತನು ಮುಗಿಸಿದರೆ, ಆತನ ನಂಬಿ, ಆತನ ಇನ್ನೂ ಹೆಚ್ಚಾಗಿ ಪ್ರೀತಿ ಮಾಡಿ. ಅದಕ್ಕೆ ನಾವು ಹಾಡಾಡೋದು, ನಿನ್ನ ಪ್ರೀತಿಯನ್ನು ಎಷ್ಟು ಹೇಳಿದ್ರೆ ಸಾಲದು ಯೇಸಪ್ಪ. ಆತನ ಪ್ಲಾನ್ಸು, ದೇವರು ಎಷ್ಟು ಅಧಿಕವಾಗಿ ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡ್ತಾರೆ, ಬಹಳವಾಗಿ ಪ್ರೀತಿ ಮಾಡ್ತಾರೆ. ದೇವರ ವಾಕ್ಯಗಳಿಂದ ದೇವರು ನಿಮ್ಮನ್ನು ಬಲಪಡಿಸಿದೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ನಿಮ್ಮ ಗಾಯಗಳನ್ನು ಕಟ್ಟುವಂಥ ಜಾಗ ಯೇಸು ಸ್ವಾಮಿ ಗಿಲೆಯಾದಿನ ತೈಲವಾಗಿದೆ. ಹೀ ಈಸ್ ಬಾಮ್ ಆಫ್ ಗಿಲೆಯಾದ್. ನಿನ್ನ ಎಲ್ಲ ನೋವುಗಳನ್ನು ನೀಗಿಸ್ತಾನೆ. ನೀನು ಎಲ್ಲಿ ದೇವರನ್ನು ಭೇಟಿ ಆಗ್ತೀಯೋ ಅಲ್ಲಿ ದೇವರು ನಿನಗೋಸ್ಕರ ಎಲ್ಲವನ್ನು ಕಾರ್ಯವನ್ನು ಮಾಡ್ತಾನೆ. ನಿನ್ನ ಪ್ರಾಬ್ಲಮ್ ಎಲ್ಲ ಸೆಟಲ್ ಮಾಡ್ತಾ ಇದ್ದಾರೆ. ಹಾಲೆಲೂಯಾ. ಆರ್ ಯು ರೆಡಿ ಟು ಕಮ್ ಟು ಥ್ರೆಶಿಂಗ್ ಫ್ಲೋರ್? ನೀನು ಸಿದ್ಧವಾಗಿದೆಯಾ ದೇವರನ್ನು ಭೇಟಿ ಆಗಲಿಕ್ಕೆ? ಥ್ರೆಶಿಂಗ್ ಫ್ಲೋರ್ ಅಲ್ಲಿ ಬರ್ತೀರಾ? ನೀನು ತೆನೆ ಮೈದಾನಕ್ಕೆ ಬರ್ತೀರಾ? ಸಿದ್ಧತೆ ಇದೆಯಾ? ಒಪ್ಪಿಸ್ಕೊಡವರಿಗೋಸ್ಕರ ದೇವರು ಕಾರ್ಯವನ್ನು ಮಾಡ್ತಾರೆ. ಅಪ್ಪ ಸ್ತೋತ್ರ ತಂದೆ. ಹಾಲೆಲೂಯ. ದೇವರೇ, ನಮ್ಮೆಲ್ಲ ತಪ್ಪುಗಳನ್ನು ಮನ್ನಿಸು ದೇವರೇ. ಎಲ್ಲರಿಗೂ ಇನ್ನೊಂದು ಪುನಃ ಜೀವವನ್ನು ಕೊಡಿ. ನೀವೆಲ್ಲವನ್ನು ಪುನಃ ಸ್ಥಾಪಿಸ್ತಾ ಇದಕ್ಕಾಗಿ ಸ್ತೋತ್ರ. ಬೆಲ್ಲ, ಆರೋಗ್ಯ, ಜೀವ ದೊರಕಿ ಬರಲಿ ಕರ್ತನೆ. ನಿನ್ನ ಎಲ್ಲ ವಾಗ್ದಾನಗಳಿಗಾಗಿ ಸ್ತೋತ್ರ. ನಮ್ಮ ದೇವರು ಒಡಂಬಡಿಕೆ ಮಾಡಿರುವಂತ ದೇವರು. ಆ ಒಡಂಬಡಿಕೆಯನ್ನು ಒಡೆದಾಕುವ ದೇವರಲ್ಲ, ಒಡಂಬಡಿಕೆಯನ್ನು ಪೂರ್ವಹಿಸುವ ದೇವರಾಗಿದ್ದಾರೆ. ಅದಕ್ಕಾಗಿ ಸ್ತೋತ್ರ. He keeps his covenant. Hallelujah. He keeps his word. ನಮ್ಮ ದೇವರು ತನ್ನ ವಾಕ್ಯಗಳನ್ನು, ತನ್ನ ಮಾತುಗಳನ್ನು ಪೂರ್ವಹಿಸುವ ದೇವರಾಗಿದ್ದಾರೆ. ಅದಕ್ಕೆ ದೇವರು ಎಲ್ಲವನ್ನು ಫುಲ್ಫಿಲ್ ಮಾಡಿದರೆ ಪರಿಪೂರ್ಣದಕ್ಕೆ ನಡೆಸುವಂತ ದೇವರು. ನೀವು ನೋವು ಮೂಲಕವಾಗಿ ಹೋದ್ರೆ ಭಯಪಡಬೇಡ. ದೇವರು ನಿನ್ನನ್ನು ಪರಿಪೂರ್ಣದಕ್ಕೆ ನಡೆಸ್ತಾ ಇದ್ದಾರೆ. ನೋವಿಂದ ಪರಿಪೂರ್ಣದಕ್ಕೆ ನಡೆಸ್ತಾ ಇದ್ದಾರೆ. ಈ ಪ್ರಕ್ರಿಯೆಯಿಂದ ನೀನು ಆಚೆ ಬರ್ತೀಯಾ? ನೀನು ವ್ಯಾಲಿ ಉಳ್ಳದಾಗಿ ದೇವರು ಮಾಡಪಡಿಸ್ತಾ ಇದ್ದಾರೆ. ಹಾಲೆಲೂಯಾ. ಅದಕ್ಕೆ ದೇವರೆಲ್ಲರಿಗೆ ಕೃಪೆ ಕೊಳ್ಳಿ. ಈ ವಾಕ್ಯಗಳೆಲ್ಲವನ್ನು ಹೋಗಿ ಓದಿ ನೀವು ಧ್ಯಾನ ಮಾಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದುವರೆಗೂ ದೇವರು ನನ್ನ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಸಕಲ ಘನತೆ ಮಹಿಮೆ ಎಲ್ಲ ಯೇಸು ಸ್ವಾಮಿಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಈ ಒಂದು ಸಮಯದಲ್ಲಿ ಎಲ್ಲರೂ ನಾವು ಕಾಣಿಕೆ ದಶಮ ಭಾಗಗಳನ್ನು ತಗೊಳ್ಳೋಣ.